ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಾನು ನಿಮ್ಮ ಚೇತನ್ ಬಟ್ಕಿಟಿ. ಎಂದಿನಂತೆ ನಾನಿವತ್ತು ಇಂಟ್ರೆಸ್ಟಿಂಗ್ ಹಾಗೂ ಒಬ್ಬರ ದಂತ ಲೈಫ್ ಸ್ಟೋರಿಯನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಈ ನನ್ನ ಪ್ರಯತ್ನಕ್ಕೆ ನಿಮ್ಮ ಲೈಕ್, ಶೇರ್ ಹಾಗೂ ನೀವು ಮಾಡುವಂತ ಕಮೆಂಟ್ಸ್ಗಳು ನನಗೆ ಖುಷಿ ಆಗುತ್ತೆ ವೀಕ್ಷಕರೇ, ಹೆಚ್ಚಿನ ವಿಡಿಯೋ ಮಾಡೋದಕ್ಕಾಗಿ. ಸೊ ಬನ್ನಿ ವೀಕ್ಷಕರೇ, ನಾನು ಇವತ್ತು ಯಾರ ಬಗ್ಗೆ ಮಾತಾಡ್ಕೊಟ್ಟಿದ್ದೀನಿ ಅಂದ್ರೆ, ನೀವು ಕೇಳಿರ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕ್ರಾಂತಿವೀರ ಅನ್ನೋ ಒಂದು ವರ್ಡ್ ಕೇಳಿರ್ತಾರೆ. ಕ್ರಾಂತಿವೀರ ಅಂದ ತಕ್ಷಣ ನಿಮ್ಗೆ ನೆನಪಾಗೋದು ಆ ನಮ್ಮ ಸಂಗೊಳ್ಳಿ ರಾಯಣ್ಣ, ಕಿತ್ತೂರಿನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂತ ಸಂಗೊಳ್ಳಿ ರಾಯಣ್ಣರು ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮರ ಬಂಟ, ಬಲಗೈ ಬಂಟ ಅಂತಾನೆ ಹೇಳ್ಬೋದು. ಹಾಗೆ ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೊಬ್ಬ ಕ್ರಾಂತಿವೀರ ಇದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಸೊ ಅವರು ಇತ್ತೀಚೆಗೆ ತುಂಬಾ ಬೆಳಕಿಗೆ ಬಂದಿದ್ದಾರೆ. ಸೊ ಅಲ್ಲಿರುವಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ತುಂಬಾ ಹೆಸರುವಾಸಿ ಅಂತಾನೆ ಹೇಳ್ಬೋದು. ಅವರ ಶೌರ್ಯ ಹಾಗೂ ಪರಾಕ್ರಮ ಕಥೆಗಳನ್ನ ನೀವು ಅಲ್ಲಿ ಕೇಳಕ್ಕೆ ಚಂದ ಅನ್ಸುತ್ತೆ. ಸೊ ಅದನ್ನ ನಾನು ಅಲ್ಲಿ ಕೇಳ್ಕೊಂಡು ಬಂದು ಬ್ಯಾಂಗ್ಳೂರಿಂದ ನಾನು ಆ ಜಾಗಕ್ಕೆ ಹೋಗಿ ಅವರು ಓಡಾಡಿದಂತ ಜಾಗ, ಅವರು ಕೆಲವೊಂದ್ ಕಡೆ ಫೈಟ್ ಮಾಡಿದಂತ ಜಾಗ ಬ್ರಿಟಿಷರ ವಿರುದ್ಧ, ಹಾಗೂ ಊರಿನ ಶ್ರೀಮಂತರ ಜೊತೆಗೆ ಫೈಟ್ ಮಾಡಿ ಬಡವರಿಗೆ ಕೆಲವೊಂದು ಹೆಲ್ಪ್ಗಳ ಸಹಾಯ ಮಾಡಿದ್ದಾರೆ. ಅವ್ರ ಬಗ್ಗೆ ನಾನು ಇವತ್ತು ಹೇಳಿಕೊಟ್ಟಿದ್ದೀನಿ. ನಾನು ಇವತ್ತು ಹೇಳಿಕೊಟ್ಟಿರೋದು ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣರ ಬಗ್ಗೆ. ಸೊ ಕೇಳಿರ್ತಾರೆ ವೀಕ್ಷಕರ ಈ ಹೆಸರು. ಇತ್ತೀಚೆಗಷ್ಟೇ ನಮ್ಮ ಡಿ ಬಾಸ್ ದರ್ಶನ್, ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಈ ಒಂದು ಮೂವಿನ ಕೈ ಎತ್ಕೊಂಡಿದ್ದಾರೆ. ಅವ್ರು ಮಾಡ್ಬೇಕಂತ ಅಭಿನಯಿಸ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಅದು ತೆರೆಗೆ ಬರಲಿ ಅಂತ ಕೇಳ್ತಾ ಬನ್ನಿ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣರು ಹುಟ್ಟಿದ್ದು 1898ರಲ್ಲಿ ಜತ್ತ ತಾಲೂಕಿನ ಸಿಂಧೂರ ಅನ್ನೋ ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟುತ್ತಾರೆ. ಸೊ ಅವ್ರು ಬದುಕಿದ್ದು 1922 ತನಕ. ಸೊ 98 ಇಂದ 22 ವರೆಗೂ ಬರೀ 24 ವರ್ಷ ಅವ್ರಿಗೆ ಬದುಕ್ತಾರೆ. ಆ 24 ಇಯರ್ಸ್ ಏನ್ ಬದುಕಿದ್ದಾರೆ, ಇದುವರೆಗೂ ಜನ ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರನ್ನ ನೆನೆಸ್ಕೊಳ್ತಾರ ದಿನಾನೇ ಇಲ್ಲ. ಆ ಒಂದು ಭಾಗದಲ್ಲಿ ಅವರದ ಒಂದು ಪ್ರತಿಮೆಗಳಾಗ್ಲಿ, ಅವರ ಒಂದು ಪೋಸ್ಟರ್ಗಳು, ಫೋಟೋಗಳು, ಆ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಕ್ರೇಜ್ಗಳು ನೀವು ಒಂದ್ಸರಿ ನೋಡ್ಬೇಕು, ಗೊತ್ತಾಗುತ್ತೆ ವೀಕ್ಷಕರೇ. ಅಷ್ಟೊಂದು ನಾನು ಹೋಗ್ತಾ ತೋರಿಸ್ತೀನಿ, ಅಷ್ಟೊಂದು ಪ್ರಭಾವವನ್ನ ಜನಗಳ ಮಧ್ಯೆ ಮೂಡಿಸಿದ್ದಾರೆ. ಸೊ 1898ರಲ್ಲಿ ಇವರ ಜನನವಾಗುತ್ತೆ. ಇವರ ತಂದೆ ಹೆಸರು ಸಾಬಣ್ಣ ಹಾಗೂ ತಾಯಿ ಹೆಸರು ನರಸವ್ವ ಅಂತ. ಸೊ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತಾರೆ. ಮಹಾರಾಷ್ಟ್ರದಲ್ಲಿ ಹುಟ್ಟಿದಾಗ ಅವರು ಬೀಳ್ಗಿಗೆ ಬರ್ತಾರೆ. ಸೊ ಮಹಾರಾಷ್ಟ್ರದಲ್ಲಿ ಒಂದು ಊರ ಗೌಡನ ಜೊತೆಗೆ ಒಂದು ಕ್ಲಾಶ್ ಆದ ತಕ್ಷಣ ಊರ ಗೌಡನ ಒಂದು ವಿರೋಧವನ್ನ ಕಟ್ಕೊಂಡು ಊರ ಗೌಡನನ್ನ ಕೊಲೆ ಮಾಡಿ, ಅವನು ಒಂದು ಕೆಟ್ಟ ಕೆಲಸ ಮಾಡಿರ್ತಾನೆ. ಆ ಕೊಲೆ ಮಾಡಿ ಅವರು ಇಲ್ಲಿಗೆ ಬರ್ತಾರೆ. ಬೀಳ್ಗಿ ತಾಲೂಕಿಗೆ ಬಂದಾಗ ಅವ್ರಿಗೆ ಸಹಾಯ ಮಾಡಿದ್ದು ವೆಂಕನ ನಾಯಕ ಅಂತ. ಸೊ ಅವ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅವ್ರ ಮನೆನ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಅವ್ರ ಜೊತೆಗಿದ್ದಂತ ಒಡನಾಟದ ಬಗ್ಗೆ ನನಗೆ ಅವ್ರ ಹಿರಿಯರು ಹೇಳಿದ್ದಾರೆ, ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ವೀಕ್ಷಕರೇ. ಸಿಂಧೂರ ಲಕ್ಷ್ಮಣ ಅಂದ ತಕ್ಷಣ ನಮ್ ಕೂದಲೆಲ್ಲ ನಿಂತ್ಕೊಂಡ್ಬಿಡ್ತವೆ. ಯಾಕಂದ್ರೆ ನಾನು ಉತ್ತರ ಕರ್ನಾಟಕ ಭಾಗದವನ್ ಆಗಿದ್ದರಿಂದ ನಾನು ಚಿಕ್ಕ ವಯಸ್ಸಿಂದಾನು ಸಿಂಧೂರ ಲಕ್ಷ್ಮಣರ ಬಗ್ಗೆ ಕಥೆಗಳನ್ನ ಕೇಳ್ತಾ ಬಂದು ಬೆಳೆದಂಥದ್ದು. ಸೊ ಸಂಗೊಳ್ಳಿ ರಾಯಣ್ಣರು ಹೇಗೆ, ಹಾಗೆ ಸಿಂಧೂರ ಲಕ್ಷ್ಮಣರು. ಸೊ ಇವರಿಬ್ಬರನ್ನ ಒಂದ್ ಕಡೆ ಇಟ್ಟು ನೋಡಿದಾಗ ಸಂಗೊಳ್ಳಿ ರಾಯಣ್ಣ ಆದ ತಕ್ಷಣ ಸಿಂಧೂರ ಲಕ್ಷ್ಮಣ ಹುಟ್ಟಿರ್ಬೇಕು ಅಂತ ಅನ್ಸುತ್ತೆ. ಸೊ ಅಷ್ಟೊಂದು ಪ್ರಭಾವಿ ಹಾಗೂ ಅಷ್ಟೊಂದು ಪವರ್ಫುಲ್ ವ್ಯಕ್ತಿ. ಸೊ ಅವ್ರದ್ದೊಂದು ಗ್ಯಾಂಗ್ ಇತ್ತು, 5 ಜನರದ್ದು. ಸೊ 5 ಜನರ ಗ್ಯಾಂಗು, ಆ 5 ಜನ ಗ್ಯಾಂಗ್ ಅಲ್ಲಿ ಅವರ ಸೋದರ ಅಳಿಯಂದರು ಇದ್ದಿದ್ದು. ಇವರು ನನ್ನ ಸೋದರ ಅಳಿಯಂದಿರು ನರಸಿಂಹ, ಸಾವ್ಯ, ಗೋಪನ್. ಲಕ್ಷ್ಮಣರು 1898ರಲ್ಲಿ ಹುಡ್ತಾರೆ ಅಂತ ಹೇಳಿದೀನಿ. 1922ರಲ್ಲಿ ಅವರು ಮರಣವನ್ನು ಅಪ್ತಾರೆ. ಅವರ ಮರಣ ಮಾತ್ರ ತುಂಬಾ ನಿಗೂಢವಾಗಿದ್ದು, ಹಾಗೂ ನಮ್ಮವರೇ ನಮಗೆ ಮೋಸ ಮಾಡ್ತಾರೆ. ಇದು ಕಾಮನ್. ನಮ್ಗೆ ಈ ಭಾರತದಲ್ಲಿ ನಮ್ಮವರೇ ನಮಗೆ ಮೋಸ ಮಾಡ್ತಾರೆ ಹೊರತು ಬ್ರಿಟಿಷರಾಗ್ಲಿ ಯಾರೇ ಆಗ್ಲಿ ನಮ್ಮನ್ನ ಎದುರಾಳಿಯಿಂದ ನಮ್ಮ ಎದುರುಗಡೆ ಬಂದು ವಿನ್ ಆಗಕ್ ಆಗಲ್ಲ. ಅವರು ಅವ್ರ ಗೆಲುವನ್ನ ಸಾಬೀತುಪಡಿಸ್ಕೊಳಕ್ ಆಗಲ್ಲ ಅಂತ ಅವ್ರು ಕೆಲವೊಂದು ಕುತಂತ್ರಗಳನ್ನ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಗೆ ಏನ್ ನಡೀತು, ಅದೇ ಮತ್ತೆ ನಮ್ಮ ಸಿಂಧೂರ ಲಕ್ಷ್ಮಣರ ಜೊತೆಗೂ ನಡೆಯುತ್ತೆ. ಸೊ ಬನ್ನಿ ವೀಕ್ಷಕರೇ, ಆ ಕಥೆನ ಹೇಳ್ತಾ ಹೋಗ್ತೀನಿ, ಬನ್ನಿ ಕೇಳೋಣ. ಸೊ ಇನಿಷಿಯಲಿಗೆ ನಾನು ಬೆಂಗಳೂರಿಂದ ಬೀಳ್ಗಿ ತಾಲೂಕಿಗೆ ಹೋಗ್ತೀನಿ ವೀಕ್ಷಕರೇ. ನಾನು ಯಾವ್ದೋ ಕೆಲಸದ ಮೇಲೆ ಊರಿಗೆ ಹೋದಾಗ ಸಿಂಧೂರ ಲಕ್ಷ್ಮಣರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ನಾನು ಬೀಳ್ಗಿ ತಾಲೂಕಿಗೆ ಹೋಗ್ತೀನಿ. ಬೀಳ್ಗಿ ತಾಲೂಕಿಗೆ ಹೋದಾಗ ಅಲ್ಲಿರುವಂತ ಜನರ ಅಭಿಮಾನ ಹಾಗೂ ಅವರ ಒಂದು ಪ್ರೋತ್ಸಾಹ, ಅವ್ರ ಕುತೂಹಲ, ಅವ್ರ ಬಗ್ಗೆ ಇರುವಂತ ಒಂದು ರೆಸ್ಪೆಕ್ಟ್ ನೋಡಿ ನನಗೆ ಶಾಕ್ ಆಯ್ತು. ಕೆಲವೊಂದ್ಸರಿ ಆ ಎಂಡೆಲ್ಲ ಕತೆ ಕೇಳ್ಬೇಕಾದ್ರೆ ಕಣ್ಣೀರು ಬಂತು. ಸೊ ಅವ್ರು ಇದ್ದಂತ ಜಾಗ, ಅವ್ರು ಓಡಾಡಿದಂತ ಜಾಗವನ್ನ ನೋಡ್ತೀನಿ. ಮೊದಲನೇದಾಗಿ ನಾನು ಹೋಗಿದ್ದು ತೆಗ್ಗಿ ಅನ್ನೋ ಒಂದು ಗ್ರಾಮಕ್ಕೆ. ಆ ತೆಗ್ಗಿ ಅನ್ನೋ ಗ್ರಾಮ ಅಂದ್ರೆ ತೆಗ್ಗಿ ವೆಂಕಣ್ಣ ಗೌಡ್ರು ಅಂತ ನೀವು ಹೆಸರು ಕೇಳಿರ್ತೀರಾ. ಇವ್ರ ಬಗ್ಗೆ ಸಾಕಷ್ಟು ಮೂವಿ, ನಾಟಕಗಳು ಪ್ರಸಿದ್ಧವಾಗಿದ್ದಾವೆ ಸಿಂಧೂರ ಲಕ್ಷ್ಮಣರ ಬಗ್ಗೆ. ತೆಗ್ಗಿ ವೆಂಕಣ್ಣ ಗೌಡ್ರ ಮನೆಗೆ ಹೋದಾಗ ಆಕ್ಚುಲಿ ಅವ್ರು ವೆಂಕಣ್ಣ ನಾಯಕರು. ಸೊ ನಾಯಕನ ನಮ್ಮ ಕಡೆ ದೊಡ್ಡವ್ರನ್ನ ಊರ್ ಗೌಡ್ರ ಅಂತ ಕರಿತೀವಿ. ನಮ್ಮ ಮನೆದವ್ರಿಗೆ ಅದು ಹಳಿ ಮನೆ ಇದೆ. ಇದು ಒರಿಜಿನಲ್ ಅಲ್ರಿ ಇದು ಸಾಹೇಬ್ರ? ಇದು ಒರಿಜಿನಲ್ ರೀ ಇದು? ಓಹೋ.
ಇದು ಇವಾಗ ನಾವು ಬಂದಿರೋದು ಎಲ್ರಿ ತೆಗ್ಗಿ ವೆಂಕನಗೌಡ್ರ ಮನೆ ಹೌದಿಲ್ರಿ? ಲಡ್ಡು ಮುಗುಳ್ ಕೊಡನ್ರಿ. ಈಗ ವೆಂಕನಗೌಡ್ರು ನಿಮ್ಗೆ ಏನಾಗ್ಬೇಕ್ರಿ? ನೀವು ಕಾಸ ಮೊಮ್ಮಗ. ಓ ಸೂಪರ್. ಸೊ ಅವ್ರಿಗೆ ಇವ್ರಿಗೆ ಸ್ವಲ್ಪ ರಿಲೇಟಿವ್ಸ್ ಗೆಳೆತನ ಇತ್ತು. ಅವ್ರದ್ದು ಫೋಟೋ ಐತೇನ್ರಿ ನಮ್ಮ ವೆಂಕನಗೌಡ್ರದ್ದು? ತೋರಿಸ್ತೀರಿ ಅದು? ಅದ ಕೇಳಿನಿ ನಾನು. ಇದ ಇಲ್ರಿ ಸಿಂಧೂರ್ ಲಕ್ಷ್ಮಣ ಅವ್ರ ಫೋಟೋ? ಓಕೆ ಓಕೆ. ಅಲ್ಲ ಪಟಕ ಇವ್ರು ನಿಮ್ಮ ಅಜ್ಜ. ಸೊ ಇವರ ವೆಂಕನಗೌಡ್ರು, ತೆಗ್ಗಿ ವೆಂಕನಗೌಡ್ರು. ಇವರ ವೆಂಕಟಪ್ಪ ನಾಯಕರೇ ಗೌಡ್ರ ನಾಯಕರೇ. ಓಕೆ. ಇವರು ನಮ್ಮ ಅಪ್ಪ ಅಪ್ಪ ಮಗ ತಿಮ್ಮನಗೌಡ್ರು. ಇವ್ರು ತಿಮ್ಮನಗೌಡ್ರು ಈ ಕಡೆ ಇರೋರು, ಇವರು ತೆಗ್ಗಿ ವೆಂಕನಗೌಡ್ರು. ನೀವು ಅವ್ರ ಮಗ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣಗೌಡ. ಕೃಷ್ಣಗೌಡ್ರು. ನಾವು ಮೂರು ಮಂದಿ ನಮ್ಮ ಅಪ್ಪರಿಗೆ ಮಕ್ಕಳು. ಸೊ ವೆಂಕನಗೌಡ್ರ ಮನೆಗೆ ಹೋದಾಗ ಅಲ್ಲಿರುವಂತ ಹಿರಿಯರು, ಮೂರನೇ ನಾಲ್ಕನೇ ತಲೆಮಾರಿನ ಹಿರಿಯರು ನಮ್ಗೆ ವೆಂಕನಗೌಡರ ಫೋಟೋನ ತೋರಿಸ್ತಾರೆ. ಸೊ ವೆಂಕನಗೌಡ್ರ ಫೋಟೋನ ನಾನು ನಿಮ್ಗೆ ವೀಕ್ಷಕರು ತೋರಿಸ್ತಾ ಇದ್ದೀನಿ. ಸೊ ನೋಡ್ಕೊಂಬಿಡಿ, ಇದು ವೆಂಕನಗೌಡ್ರ ಫೋಟೋ. ಹಾಗೂ ಸಿಂಧೂರ ಲಕ್ಷ್ಮಣರ ಒರಿಜಿನಲ್ ಫೋಟೋ ಅಲ್ಲಿದೆ, ಒಂದು ಫೋಟೋ ಕಾಪಿ. ಒರಿಜಿನಲ್ ಅಂದ್ರೆ ಅವ್ರಿಗೆ ಶೂಟ್ ಔಟ್ ಆಗುತ್ತೆ. ಸೊ ಅವ್ರಿಗೆ ಗುಂಡುಗಳು ಬಿದ್ದಾಗ ಬಿದ್ದು ಅವ್ರಿಗೆ ಸಾವನ್ನಪ್ತಾರೆ, ಮರಣವನ್ನು ಅಪ್ಪಿದಾಗ ಆವಾಗ ತೆಗ್ದಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳು ಅವತ್ತು ತೆಗ್ದಿರ್ತಕ್ಕಂಥ ಬಾಡಿ ಫೋಟೋ ಕೂಡ ಅವ್ರ ಮನೇಲಿದೆ. ಸೊ ಒರಿಜಿನಲ್ ಫೋಟೋ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅವ್ರದ್ದು. ಸೊ ಅದೇ ರೀತಿಯಾಗಿ ಅಲ್ಲಿರುವಂತ ಸ್ಥಳೀಕರನ್ನ ಕೇಳಿದಾಗ ಸಾಕಷ್ಟು ಕಥೆಗಳು, ಸಾಕಷ್ಟು ಶೌರ್ಯದ ಕಥೆಗಳನ್ನ ಹೇಳ್ತಾರೆ. ಆ ಕಥೆಗಳಲ್ಲಿ ಏನಂದ್ರೆ ಮೇನ್ ಟಾಪಿಕ್ ಅಂದ್ರೆ ಸಿಂಧೂರ ಲಕ್ಷ್ಮಣರು ಬ್ರಿಟಿಷ್ ಗೌರ್ಮೆಂಟ್ಗೆ ಅಪೋಸಿಟ್ ಆಗಿದ್ದು ಯಾಕೆ ಅಂತ. ಸೊ ಸಿಂಧೂರ ಲಕ್ಷ್ಮಣರು ಬ್ರಿಟಿಷ್ ಗೌರ್ಮೆಂಟ್ಗೆ ಅಪೋಸಿಟ್ ಆಗಕ್ಕೆ ಮೇನ್ ಕಾರಣ ಅಂದ್ರೆ ಅವ್ರು ಹುಟ್ಟಿರ್ತಕ್ಕಂಥ ಜತ್ತ ಅನ್ನೋ ಒಂದು ಏನು ಊರಿರುತ್ತೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಆ ಗೌಡನ ದಬ್ಬಾಳಿಕೆಯನ್ನ ಇವ್ರು ಬೇಸಿಕಲಿ ವಾಲಿಕಾರರು. ಸೊ ಸಂಗೊಳ್ಳಿ ನೋಡಿ, ಕೋಇನ್ಸಿಡೆನ್ಸ್ ನೋಡಿ, ಸಂಗೊಳ್ಳಿ ರಾಯನರು ಕೂಡ ವಾಲಿಕಾರ ವೃತ್ತಿಯನ್ನು ಮಾಡ್ತಿದ್ರು. ಅವರು ಕೂಡ ಒಂದು ಬೇಡರ ಕುರುಬ ಕುಟುಂಬ, ಬಟ್ ವಾಲಿಕಾರ. ಬಟ್ ಇವರು ಬೇಡ ಜನಾಂಗದಲ್ಲಿ ಜನಿಸ್ತಾರೆ, ಅಂದ್ರೆ ವಾಲ್ಮೀಕಿ. ಸೊ ವಾಲ್ಮೀಕಿ ಒಂದು ಜನಾಂಗದಲ್ಲಿ ಜನಿಸಿ ಇವರು ಕೂಡ ವಾಲಿಕಾರಿಕೆ ವೃತ್ತಿಯನ್ನ ಮಾಡ್ತಾ ಇರ್ತಾರೆ. ಎಷ್ಟೊಂದು ಕೋಇನ್ಸಿಡೆಂಟ್. ಸೊ ವಾಲಿಕಾರ ವೃತ್ತಿಯನ್ನು ಮಾಡ್ಬೇಕಾದ್ರೆ ಆ ಗೌಡನ ಒಂದು ಕಣ್ಣು ನಮ್ಮ ಸಿಂಧೂರ ಲಕ್ಷ್ಮಣರ ತಂಗಿಯ ಮೇಲೆ ಬಿದ್ದಾಗ ಅದನ್ನ ಸಹಿಸಲಾಗದೆ ಕ್ವಶನ್ ಮಾಡಿದಾಗ ಗೌಡ ಏನ್ ಮಾಡ್ತಾನೆ, ಬ್ರಿಟಿಷರ್ಗೆ ಹೋಗಿ ಕೆಲವೊಂದು ಚಾಡಿಗಳನ್ನ ಹೇಳಿ ಸಿಂಧೂರ ಲಕ್ಷ್ಮಣರ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಬರಂಗ್ ಅವ್ರು ಮಾಡ್ತಾರೆ. ಸೊ ಆ ಕೆಟ್ಟ ಅಭಿಪ್ರಾಯ ಎಲ್ಲಿವರೆಗೂ ಹೋಗುತ್ತಂದ್ರೆ ಎಷ್ಟೊಂದು ಕೆರಳಿಸುತ್ತಂದ್ರೆ ಸಿಂಧೂರ ಲಕ್ಷ್ಮಣರನ್ನ, ಗೌಡನ್ನ ಏನಾನ ಮಾಡಿ ತಲೆ ತೆಗಿಬೇಕು ಅಂತ. ಯಾಕಂದ್ರೆ ಅವ್ನ ತಂಗಿ ಮೇಲೆ ಕಣ್ಣು ಹಾಕಿರ್ತಾರೆ. ಇನ್ನೊಂದ್ ಕಡೆ ಒಂದು ಆಡು ಭಾಷಿಕರಲ್ಲಿ, ಆಡು ಜನಪದಗಳಲ್ಲಿ ನಾವು ಕೇಳಿದ್ದು ತಂಗಿನ ಕೆಡಿಸ್ತಾರೆ, ತಂಗಿನ ಹಾಳು ಮಾಡ್ತಾನೆ ಗೌಡ. ಸೊ ಆ ಒಂದು ಸಿಟಿಗಾಗಿ ಗೌಡನನ್ನ ಕೊಲೆ ಮಾಡಿ ಪೊಲೀಸರ ಒಂದು ಕಣ್ಣಿನಿಂದ ತಪ್ಪಿಸ್ಕೊಳ್ಳೋಕೆ ಬೀಳಿಗಿ ತಾಲೂಕಿಗೆ ಬರ್ತಾರೆ. ಬೀಳಿಗಿ ತಾಲೂಕಲ್ಲಿ ಕಪ್ಪರದ ಪಡಿಯಮ್ಮ ಅಂತ ಒಂದು ಟೆಂಪಲ್ ಇದೆ, ಲಕ್ಷ್ಮಿ ಟೆಂಪಲ್ ಇದೆ. ಸೊ ಅದು ಬೆಟ್ಟದ ಮೇಲಿದೆ, ಒಂದು ಸೇಫೆಸ್ಟ್. ಇವತ್ತಿಗೂ ನಾನು ನಿಮ್ಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಅಲ್ಲಿ ಎಷ್ಟು ಸೇಫ್ ಅಂದ್ರೆ ಮೇಲೆ ಬೆಟ್ಟ, ಸುತ್ತಲೂ ನಿಮ್ಗೆ ಯಾರು ಬರ್ತಾರೆ ಊರಿಂದ ಆಚೆ ಎಲ್ಲ ಕಾಣಿಸುತ್ತೆ. ಸೊ ಅಲ್ಲಿ ಒಂದು ವಾಸವನ್ನ ಮಾಡ್ತಾರೆ ಇವರು. ಅಲ್ಲಿಯ ಒಂದು ದೇವಿಯ ಒಂದು ಪೂಜೆಯನ್ನ ಮಾಡ್ತಾ, ಅಲ್ಲಿಯ ಒಂದು ಬಾವಿಯಲ್ಲಿ ಇವರ ಸ್ನಾನವನ್ನ ಮಾಡಿ, ಅಲ್ಲೇ ಪೂಜೆ ಮಾಡಿ, ಅಲ್ಲಿ ಬರ್ತಿರ್ತಕ್ಕಂಥ ಜನಗಳು ಅಂದ್ರೆ ಈ ಕುರಿಗಾಹಿಗಳು ಹಾಗೂ ಈ ಕಟ್ಟಿಗೆಗೆಲ್ಲ ಬರ್ತಾರೆ. ಉತ್ತರ ಕರ್ನಾಟಕದಲ್ಲಿ ಕಟ್ಟಿಗೆಗೆ ಹೋಗ್ತಾರೆ ಗುಡ್ಡಕ್ಕೆ. ಸೊ ಅಲ್ಲಿ ಹೋದಾಗ ಅವ್ರು ತಂದಿರ್ತಕ್ಕಂಥ ಬುತ್ತಿಯನ್ನ ನಮ್ಮ ಸಿಂಧೂರ ಲಕ್ಷ್ಮಣರಿಗೆ ಕೊಟ್ಟಾಗ ಏನು ಊಟ ಕೊಡ್ತಾರಲ್ಲ, ಅದರ ಒಂದು ಪ್ರತಿಫಲವಾಗಿ ಅವರು ಗೋಲ್ಡ್ ನ ಕೊಡ್ತಾರೆ, ಚಿನ್ನನ. ಸೊ ಚಿನ್ನ ಅವರು ನಿಮ್ಗೆ ಒಂದು ರೊಟ್ಟಿ ಕೊಟ್ರೆ ಅದು ತುಂಬಾ ನಿಮ್ಗೆ ಚಿನ್ನ ಕೊಡ್ತಾರೆ. ಸೊ ಅಂತ ಒಬ್ಬ ದೇವ್ರ ಅಂತ ಹೇಳ್ಬೋದು ಬಡವ ಪಾಲಿಗೆ. ಸೊ ಇವರು ಬದುಕಿದ್ದಾಗ ಬ್ರಿಟಿಷರ್ಗೆ ಹಾಗೂ ಸಿರಿವಂತರನ್ನು ಎಲ್ಲ ಸಿರಿವಂತರಲ್ಲ, ಯಾರು ಊರೊಳಗಡೆ ಬಡವರಿಗೆ ತೊಂದರೆ ಕೊಡ್ತಾರೋ, ಯಾರು ಬಗ್ಗರಿಗೆ ಒಂದು ಕಷ್ಟವನ್ನ ಕೊಡ್ತಾರೋ ಅವರಿಗೆ ಇವರು ರಾಕ್ಷಸ ರೂಪದಲ್ಲಿ ಕಾಣಿಸ್ತಿರ್ತಾರೆ, ಸಿಂಹ ಸ್ವಪ್ನರಾಗಿರ್ತಾರೆ.
ಸೊ ಬಡವರಿಗೆ ಇವರು ದೇವರ ರೂಪದಲ್ಲಿ ಇರ್ತಾರೆ. ಯಾಕಂದ್ರೆ ಅಲ್ಲಿರುವಂತ ಶ್ರೀಮಂತರ ಮನೆಯನ್ನ ಲೂಟಿ ಮಾಡಿ ಬಡವರಿಗೆ ಹಂಚ್ತಿರ್ತಾರೆ. ಅಲ್ಲಿರುವಂತ ಬಂಗಾರ ವಜ್ರ ವೈಡೂರ್ಯಗಳನ್ನೆಲ್ಲ ತಂದು ಬಡವರಿಗೆ ಕೊಡ್ತಾರೆ. ಸ್ವತಃ ವಿನಃ ಇದುವರೆಗೂ ಅವ್ರು ಯಾವುದೇ ರೀತಿ ಆಸ್ತಿಯನ್ನ ಮಾಡಿಲ್ಲ, ಅವ್ರಿಗೆ ಅಂತ ಯಾವ್ದು ಇಟ್ಕೊಂಡಿಲ್ಲ. ಅವ್ರ ಮೇನ್ ಉದ್ದೇಶ ಅಂದ್ರೆ ಬಡವ್ರು ಚೆನ್ನಾಗಿರ್ಬೇಕು. ಸೊ ಬಡವ್ರು ಖುಷಿಯಾಗಿದ್ರೆ ಇಡೀ ನಾಡೇ ಚೆನ್ನಾಗಿರುತ್ತೆ ಅಂತ. ಸೊ ಬ್ರಿಟಿಷರ ದಬ್ಬಾಳಿಕೆಯನ್ನು ಅದೇ ರೀತಿಯಾಗಿ ಅವರು ಎದುರಿಸ್ತಾರೆ. ಬ್ರಿಟಿಷರು ಕೂಡ ಒಂದು ಕ್ಷಣ ನಡಗಿರ್ತಾರೆ. ಸಿಂಧೂರ್ ಲಕ್ಷ್ಮಣ ಅಂದ ತಕ್ಷಣ ಅವ್ರ ಮುಖದಲ್ಲಿ ಒಂದು ಭಯ, ಅಷ್ಟರ ಮಟ್ಟಿಗೆ ಅವರು ಒಂದು ಚಾಪನ ಮುಡ್ಸಿರ್ತಾರೆ, ಅವ್ರ ಶೌರ್ಯದ ಚಾಪನ. ಈ ಬೆಟ್ಟದ ಇದೆಲ್ಲ ಇಲ್ಲೇ ಯಾವುದೋ ಜಾಗದಲ್ಲಿ ಸರಿಯಾಗಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಲ್ಲೇ ಕೂತ್ಕೊಂಡ್ಬಿಟ್ಟು ಊಟ ಮಾಡ್ತಿರ್ತಾರೆ. ಊಟ ಮಾಡೋ ಟೈಮಲ್ಲಿ ಬ್ರಿಟಿಷರು ಈ ಕಡೆಯಿಂದ ಅಟ್ಯಾಕ್ ಮಾಡ್ತಾರೆ. ಸೊ ಅಟ್ಯಾಕ್ ಮಾಡಿದವ್ರೆ ಸೀದಾ ಬಂದು ಶೂಟ್ ಔಟ್ ಮಾಡ್ತಾರೆ. ಶೂಟ್ ಆದಂಥ ಬಾಡಿನ ಅಲ್ಲಿಡ್ತಾರೆ, ನಾನು ತೋರಿಸಿದ್ನಲ್ಲ ಆ ಜಾಗದಲ್ಲಿ ಇಡ್ತಾರೆ. ಆ ಜಾಗದಲ್ಲಿ ಇಟ್ಟಿರ್ತಕ್ಕಂಥ ಫೋಟೋಗಳು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ಫೋಟೋಗಳು ಸಿಕ್ಕಿದ್ದಾವೆ. ಸೊ ಈ ಬೆಟ್ಟದ ಮೇಲೆ ಒಂದು ನದಿ ಇದೆ. ಈ ಬೆಟ್ಟದ ತುಂಬ ಸಾಕಷ್ಟು ಹೆಜ್ಜೆನುಗಳು ವಾಸವಾಗಿದ್ದಾರೆ. ಈ ದೇವಿಯ ಮಹಾತ್ಮೆಯೂ ಚೆನ್ನಾಗಿದೆ. ಸೊ ದೇವಿಯ ಸನ್ನಿಧಾನದಲ್ಲಿ ಅವರು ಪ್ರಾಣ ತ್ಯಾಗ ಮಾಡ್ತಾರೆ ಬ್ರಿಟಿಷರ ಗುಂಡಿನ ಬಲಿಗೆ, ಬ್ರಿಟಿಷರ ಮೋಸದ ಗುಂಡಿನ ಬಲಿಗೆ, ಮೋಸದ ಆಟಕ್ಕೆ ಅವರು ಪ್ರಾಣ ಬಲಿ ಆಗ್ತಾರೆ. ಅದು ಗೊತ್ತಿರೋ ವಿಷಯನೇ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಅದು ನಮ್ಮವರೇ ನಮ್ಮನ್ನು ಹಾಕ್ಕೊಡ್ತಾರೆ. ಸೊ ಅದು ಇವಾಗೂ ನಿಂತಿಲ್ಲ ನೋಡಿ ವೀಕ್ಷಕರು. ಇದೇ ಬಾವಿ, ಈ ಬಾವಿ ತುಂಬ ನೀರು. ಸೊ ಇದು ನೀವು ಇದೆಲ್ಲ ತುಂಬಿರ್ತಿತ್ತನ್ರಿ ಅವಾಗ. ಒಮ್ಮೆ ಹಾರಿದ ಅಲ್ಲಿಗೆ ಅಪ್ಪ ಹೆಜ್ಜೆ ಮುರಿದವನು ಮ್ಯಾಗ ಹೊಡೆದಾರ್ರಿ. ಅಲ್ಲಿ ಊಟ ಮಾಡಲ್ರಿ ಅಲ್ರಿ ಇಲ್ಲಲ್ರಿ ತೆಗಿ ಅಂತೇಳಿ ಅಲ್ಲಿಂದ ಸಂತನು ಓಡಿ ಬಂದ ಅಲ್ಲಿಗೂ ಹಾರ್ಯಾನು. ಈಗ ನೀರು ಇದ್ವನ್ರಿ ಹನುಮಂತಿಲ್ಲಿ? ನೀರ್ ಇದ್ದವ್ರಿ ಇಲ್ಲಿ. ಬಾವಿ ಇತ್ತನ್ರಿ ಮೊದ್ಲ? ಜಾಕ ಮಾಡ್ತಿದ್ರಿ ಬಾಳ ಇಲ್ಲಿ ಜಳಕ. ಜಾಕ ಮಾಡೇ ಈ ಕಡೆ ದೇವ್ರಿಗೆ ಬರ್ತಿದ್ದ, ಮ್ಯಾಗಿಂದ ಜಿಗತ್ರಿ. ಓಹೋ, ಇಲ್ಲಿಂದ ಜಿಗಿತಿದ್ದ? ಇಲ್ಲಿಂದ ಹಾರ್ತಿದ್ದ ಇಲ್ಲಿಗೆ, ಇಲ್ಲಿಂದ ಈ ಬಾವಿ ಜಂಪ್ ಮಾಡ್ತಿದ್ದ. ಬಾಯಿ ಜಾಕ ಮಾಡಿ ಓಹೋ, ಜಿಗಿದ ಗುಂಡು ಹೊಡೆದಿದ್ದು ಅಲ್ಲಿಗೆ ಹೋಗಿ ಪಾದ ಮುಟ್ಟಾರು. ಅಲ್ಲಿಗೆ ಹೋಗಿ ಜಿಗದಾನ್ರಿ ಅಲ್ಲಿ ಸಂಟಕ್ ಅಲ್ಲೇ ಬಿದ್ದಿದ್ರಿ. ಅದು ನಮ್ಮ ಮುತ್ಯಾರ ಕಾಲ್ನಾಗ ಹೇಳಿದ್ರಿ ನನಗೆ. ಈಗ ಒಟ್ಟಿನಲ್ಲಿ ನೀರು ಇದ್ದು ರೀ? ನೀರ್ ಇದ್ದು ರೀ. ಈಗ ಒಂದು ಇಲ್ಲಾಂದ್ರೆ 3-6 ವರ್ಷ ಆತ ನೀರಿಲ್ಲಾರ ಇದು ಬಾಯಿ. ಸೊ ಇದೆಲ್ಲ ನಾನು ಚಿಕ್ಕ ವಯಸ್ಸಿನಾಗ ಕೇಳ್ತಾ ಬಂದಿದ್ದು ವೀಕ್ಷಕರೇ. ಸೊ ನಾನು ಆ ಊರಿಗೆ ಹೋದಾಗ ಅಲ್ಲಿರುವಂತ ಸ್ಥಳೀಕರು ನನಗೆ ಹೇಳ್ತಾ ಇದ್ರೆ ಇನ್ನೂ ನನಗೆ ಖುಷಿ ಆಗ್ತಿತ್ತು. ಅವ್ರು ಓಡಾಡಿದಂತ ಜಾಗ ಹಾಗೂ ಅವರು ವೀರ ಮರಣವನ್ನ ಅಪ್ತಾರೆ. ಆ ಮೋಸದ ಒಂದು ಆಟಕ್ಕೆ ಬಲಿಯಾಗಿ ಅವ್ರಿಗೆ ಗುಂಡೇಟ್ ಬೀಳುತ್ತೆ. ಸೊ ಆ ಮೋಸ ಹೇಗಾಯ್ತು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ, ಬನ್ನಿ. ಸಿಂಧೂರ್ ಲಕ್ಷ್ಮಣರು ಚೆತ್ತ ತಾಲೂಕಿಂದ ಬಂದು ತೆಗ್ಗಿ ಗ್ರಾಮದಲ್ಲಿ ಹಾಗೂ ಆ ಒಂದು ಬೀಳಿಗೆಯ ಒಂದು ಕಪ್ಪರದ ಪಡಿಯಮ್ಮ ದೇವಸ್ಥಾನದಲ್ಲಿ ಏನ್ ಬಿಡ್ತಾರೆ, ಬೀಳಿಗೆ ಕಂಪ್ಲೀಟ್ ಆ ತಾಲೂಕಲ್ಲಿ. ಹೆಣ್ಮಕ್ಕಳ ಮಾನ ಪ್ರಾಣ ಕಾಪಾಡ್ತಾ ಇರೋ ಧೀರ, ಸಿರಿವಂತರ ಸೊಕ್ಕು ಮುರಿದು ಬಡವರಿಗೆ ಅನ್ನದಾನ ಮಾಡ್ತಾ ಇರೋ ತಾತ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ದುಡಿತಿರೋ ದೇಶಭಕ್ತ ಅಂತ ಕೇಳಿದ್ದೀನಿ. ಅವಾಗ ಅವ್ರಿಗೆ ಒಂದು ಸ್ನೇಹವಾಗುತ್ತೆ. ತೆಗ್ಗಿ ವೆಂಕಣ್ಣ ನಾಯಕ್, ಈಗೇನು ಊರ್ ಗೌಡ ಅಂತೀವಲ್ಲ, ಊರ್ ಗೌಡರು, ಅವರ ಒಂದು ಸ್ನೇಹವಾದಾಗ ಆ ಸ್ನೇಹ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅಂದ್ರೆ ನಂಬಿರ್ತಾರೆ ನಮ್ಮ ಸಿಂಧೂರ್ ಲಕ್ಷ್ಮಣರು ಹಾಗೂ ಅವರ ಗ್ಯಾಂಗ್ ಅಂದ್ರೆ ಅವ್ರದೊಂದು ಒಂದು ಬಳಗ, ಒಂದು ಗ್ಯಾಂಗ್, 5 ಜನರದ ಒಂದು ಗ್ಯಾಂಗ್ ಇರುತ್ತೆ. 5 ಜನರಲ್ಲಿ 4 ಜನ ಕೂಡ ಅವರ ಇಬ್ರು ಸೋದರಳಿಯಂದರು ಹಾಗೂ ಇಬ್ರು ಆಪ್ತರಿರ್ತಾರೆ. ಸೊ ಅವ್ರದೊಂದು 5 ಜನ ಗ್ಯಾಂಗ್ ಇರುತ್ತೆ. ಎಲ್ಲೆಲ್ಲಿ ಶ್ರೀಮಂತರಿಂದ ಮೋಸ ಆಗುತ್ತೆ ಬಡವರಿಗೆ, ಅಲ್ಲಲ್ಲೆಲ್ಲ ಹೋಗಿ ಬಡವರಿಗೆ ಸಹಾಯ ಮಾಡೋದು, ಅವರಲ್ಲಿರುವಂತಹ ಧನ ಧಾನ್ಯಗಳನ್ನ ತಂದು ಬಡ ಬಗ್ಗರಿಗೆ ಹಂಚೋದು ಅವರ ಒಂದು ಮೂಲ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಇದನ್ನ ಇಟ್ಕೋ, ಇದು ನಿನ್ನ ಸ್ನೇಹದ ಕಾಣಿಕೆ. ತೆಗ್ಗಿ ವೆಂಕನಗೌಡರ ಮನೆಗೆ ಬರೋದಾಗ್ಲಿ, ಊಟ ಮಾಡೋದಾಗ್ಲಿ, ಸೊ ಆ ಒಂದು ಬಾಂಧವ್ಯ ಚೆನ್ನಾಗಿರುತ್ತೆ. ಒಂದ್ ದಿವಸ ಏನಾಗುತ್ತೆ ಅಂದ್ರೆ ಬ್ರಿಟಿಷರು ಇವ್ರನ್ನ ಹುಡುಕ್ತಾ ಇರ್ತಾರೆ. ಸೊ ಬ್ರಿಟಿಷರು ನನ್ಗೆ ಅಲ್ಲಿ ಹೇಳೋ ಪ್ರಕಾರ ಇನ್ನೊಂದು ವಿಷಯ ಹೇಳ್ತೀನಿ. ನಮ್ಮ ಸಿಂಧೂರ್ ಲಕ್ಷ್ಮಣ್ ಅವರು 1 ಕ್ವಿಂಟಾಲ್ ಈ ಗೋಡಂ, ಅವಾಗೆಲ್ಲ ಬ್ರಿಟಿಷರು ಡ್ರೈ ಫ್ರೂಟ್ಸ್ ನ ಸಾಗಿಸ್ತಿದ್ರು. ಸೊ ಫಾರಿನ್ ಇಂದ ಬರತಕ್ಕಂತಹ ಡ್ರೈ ಫ್ರೂಟ್ಸ್ ಆಗ್ಲಿ, ಇಲ್ಲೇ ನಮ್ ಬೇರೆ ದೇಶಗಳಿಂದ, ಬೇರೆ ರಾಜ್ಯಗಳಿಂದ ಬರ್ತಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಅವ್ರಿಗೆ ತಿನ್ನಕಂತ ಏನ್ ತಗೊಂಡ್ಬರ್ತಾರೋ ಅದನ್ನ ಅಡ್ಡ ಹಾಕಿ ಅವ್ರಿಗೆ ಬೆದರಿಸಿ ಆ ಒಂದು ಚೀಲವನ್ನ ಹೊತ್ಕೊಂಡು ಓಡ್ತಾರಂತೆ. 4 ಕಿಲೋಮೀಟರ್ ಓಡುವಂತ ವ್ಯಕ್ತಿ ಅಂತೆ. 1 ಕ್ವಿಂಟಾಲ್ ಚೀಲವನ್ನ ಹೆಗಲ್ ಮೇಲೆ ಹಾಕೊಂಡು 4 ಕಿಲೋಮೀಟರ್ ಓಡ್ತಾರಂದ್ರೆ ನೀವು ಯೋಚನೆ ಮಾಡಿ ವೀಕ್ಷಕರೇ, ಅವ್ರ ಶೌರ್ಯ, ಅವ್ರ ತಾಕತ್ ಬಗ್ಗೆ ಯೋಚನೆ ಮಾಡಿ. ಅವರು 7 ಅಡಿ ಎತ್ತರ ಇರ್ತಾರೆ. ಹಾಗೂ ಒಂದು ಕುದುರೆನ ರೇಸ್ ಬಿಟ್ರೆ ಆ ಕುದುರೆಯನ್ನ ದಾಟಿ, ಅಂದ್ರೆ ಅವ್ರು ಓಡ್ತಾರೆ ಕುದುರೆ ಜೊತೆಗೆ, ಅದನ್ನ ಹಿಂದಿಕ್ಕಿ ವಾಪಸ್ ಬಂದು ಕುದುರೆಯನ್ನ ಏರೋ ಒಂದು ಟ್ಯಾಲೆಂಟ್ ಇರುತ್ತೆ. 10 ಅಡಿ ಗೋಡೆ ಕೂಡ ಅವ್ರು ಎಗರಬಲ್ರು.
ಸೊ ನಾವು ಚಿಕ್ಕ ವಯಸ್ಸಿಂದನೂ ನಾನು ಕೇಳ್ಕೊಂಬಂದಿರೋದು ಮನೆಯಿಂದ ಮನೆಗೆ ಹಾರ್ತಿದ್ವಂತೆ. ಸೊ ಅವ್ರು ಎಲ್ಲೂ ಈ ಬೀದಿಲಿ ಓಡಾಡಲ್ಲ, ಮನೆಯಿಂದ ಮನೆಗೆ ನೆಗಿತಿದ್ದು ಅಂತ ಒಂದು ಪವರ್ ಇತ್ತು ಅವ್ರ ಕಡೆ. ಪ್ರಾಕ್ಟೀಸೇ ಆಗಿತ್ತು ಅನ್ಸುತ್ತೆ ಗುಡ್ಡದಲ್ಲಿ. ಸೊ ಜಂಪಿಂಗು ಆಗ್ಲಿ, ಜಂಪ್ ಮಾಡೋದಾಗ್ಲಿ, ಓಡೋದಾಗ್ಲಿ, ಅವ್ರ ಪವರ್ ಅದೊಂದು ಅವರಲ್ಲಿ ಹುಟ್ಟತಾನೆ ಬಂದಿತ್ತು, ಅಂತ ಪವರ್ಫುಲ್ಲು. ಆಮೇಲೆ ಆ ರೀತಿಯಾಗಿ ಇದ್ದಂತ ಸಿಂಧೂರ ಲಕ್ಷ್ಮಣರು ಸೊ ವೆಂಕಣ್ಣ ಗೌಡ್ರ ಜೊತೆಗೆ ಒಂದು ಬಾಂಧವ್ಯನ ಬೆಳೆಸ್ತಾರೆ. ಆ ಬಾಂಧವ್ಯ ಹೇಗಿರುತ್ತೆ ಅಂದ್ರೆ ತುಂಬಾ ಕ್ಲೋಸ್ ಆಗಿರ್ತಾರೆ. ಸೊ ಏನೇ ಹೆಲ್ಪ್ ಆಗ್ಲಿ, ಏನೇ ಸಹಾಯ ಆಗ್ಲಿ, ಅವ್ರು ಇವ್ರಿಗೆ ಮಾಡೋದು, ಇವ್ರು ಅವ್ರಿಗೆ ಮಾಡೋದು. ಆಮೇಲೆ ಇವ್ರು ಗುಡ್ಡದಲ್ಲಿ ಇರ್ತಾರೆ, ಆ ಒಂದು ಕಪ್ಪರದ ಪಡಿಯಮ್ಮ ಒಂದು ಗುಡ್ಡ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅಲ್ಲಿ ಗೌಡ್ರ ಮನೆಯಿಂದ ಊಟ ಹೋಗ್ತಾ ಇರುತ್ತೆ ಇವ್ರಿಗೆ. ಪ್ರತಿ ಅಮಾವಾಸ್ಯೆಗೆ ಅಲ್ಲಿ ಪೂಜೆ ಆಗುತ್ತೆ. ಇವಾಗೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಲಕ್ಷ್ಮೀ ದೇವಿಗೆ ಅಥವಾ ಒಂದು ಯಾವುದೋ ಹೆಣ್ಣು ದೇವರಿಗಾಗ್ಲಿ ಅಮಾವಾಸ್ಯೆ ದಿವಸ ವಿಶೇಷ ಪೂಜೆಗಳು ನಡೀತವೆ. ಸೊ ಆ ವಿಶೇಷ ಪೂಜೆಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಊಟಗಳು ಬರ್ತವೆ, ಪ್ರಸಾದಗಳು, ಬುತ್ತಿ ಅಂತ ಕರಿತೀವಿ ನಾವು. ಆ ಬುತ್ತಿ ನಮ್ಮ ಸಿಂಧೂರ ಲಕ್ಷ್ಮಣರಿಗೆ ಬರ್ತಾ ಇರುತ್ತೆ, ಡೈಲಿ ಬರ್ತಾ ಇರುತ್ತೆ. ಅವರ ಒಂದು ಅಭಿಮಾನಿಗಳು ಏನ್ ಬಡವರಿಗೆ ಹೆಲ್ಪ್ ಮಾಡಿರ್ತಲ್ಲ ಅವ್ರೆಲ್ಲ ಬರ್ತಾ ಇರುತ್ತೆ, ಅವರು ತಿಂತಾ ಇರ್ತಾರೋ ತಕ್ಕ ಪ್ರತಿಫಲವಾಗಿ ಒಂದ್ ಬಾಳೆಹಣ್ಣು ಕೊಟ್ರೆ ಅವ್ರು ಒಂದು ತೊಲೆ ಬಂಗಾರ ಕೊಡ್ತಿದ್ರು ಅವಾಗಲೇ. ಸೊ ಇದು ಇವಾಗೂ ಕೂಡ ಸಿಂಧೂರ ಲಕ್ಷ್ಮಣ ಕೊಟ್ಟಿರುವಂತ ಬಂಗಾರ ಕೂಡ ಬೀಳ್ಗಿ ತಾಲೂಕಲ್ಲಿ ಸುಮಾರು ಕುಟುಂಬಗಳಲ್ಲಿ ಇದೆ. ಸೊ ಅದ್ ಮುಂದೆ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಕೆಲವೊಂದು ನನ್ಗೆ ಕೆಲವೊಂದು ನೈಜ ಘಟನೆಗಳು ಅಲ್ಲಿ ನನಗೆ ಕಂಡು ಬಂದವೆ, ಅದನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಕೆಲವೊಂದು ಹಾಡು ಅಲ್ಲಿರುವಂತ ಸ್ಥಳೀಕರೇ ಹೇಳಿರೋದು ನಾನು ನಿಮ್ಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದಾದ ನಂತರ ವೀಕ್ಷಕರೇ, ಸಿಂಧೂರ ಲಕ್ಷ್ಮಣರು ಒಂದು ಬಾಂಧವ್ಯನ ಬೆಳೆಸಿದಾಗ ಬ್ರಿಟಿಷರಿಗೆ ಅದು ಗೊತ್ತಾಗುತ್ತೆ. ಬ್ರಿಟಿಷರು ಆಲ್ರೆಡಿ ಹುಡುಕ್ತಾ ಇರ್ತಾರೆ ಸಿಂಧೂರ ಲಕ್ಷ್ಮಣರನ್ನ. ಸೊ ಇವರೆಲ್ಲೂ ಸಿಕ್ಕಿರಲ್ಲ. ಸೊ ಏನ್ ಮಾಡಿದ್ರು ಸಿಗ್ತಾ ಇರಲ್ಲ ಇವರು, ಅಂತ ಒಂದು ಪವರ್ಫುಲ್ ವ್ಯಕ್ತಿ ಆಗಿರ್ತಾರೆ. ನಾನು ಇವತ್ತು ಕಳ್ತನ ಮಾಡಕ್ ಬರ್ತೀನಿ ನಿಮ್ ಮನೆಗೆ ಅಂತ ಹೇಳಿ ಕಳ್ತನ ಮಾಡುವಂತ ವ್ಯಕ್ತಿ ಇರ್ತಾರೆ ಶ್ರೀಮಂತರು. ಅಲ್ಲಿ ಕದ್ದಂತ, ಅಲ್ಲಿ ದೋಚಿದಂತ ಧನ ಧಾನ್ಯಗಳನ್ನ ಬಡವರಿಗೆ ತಂದು ಕೊಡ್ತಾ ಇರ್ತಾರೆ. ಇದುವರೆಗೂ ಅವ್ರು ಒಂದು ಬಿಡಿಗಾಸು ಅವ್ರಿಗೆ ಇಟ್ಕೊಂಡಿಲ್ಲ. ಸೊ ಇಟ್ಕೊಂಡೇ ಇಲ್ಲ ಅವರು. ಸೊ ಅಲ್ಲಿರುವಂತ ಸ್ಥಳೀಕರು ಹೇಳೋದು ಇದು. ಸೊ ಹಾಗೆ ಮಾಡ್ತಿರ್ಬೇಕು, ಬ್ರಿಟಿಷರು ಅವ್ರನ್ನ ಕ್ಯಾಚ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆ ಒಂದು ಹಿಡಿಬೇಕು ಅನ್ನೋ ಒಂದು ಭರದಲ್ಲಿ ಅವ್ರಿಗೆ ಒಂದ್ಸರಿ ಅಟ್ಯಾಕ್ ಆಗುತ್ತೆ ನಮ್ಮ ಸಿಂಧೂರ ಲಕ್ಷ್ಮಣರ ಮೇಲೆ. ಅವರು ಓಡ್ಬೇಕಾದ್ರೆ ಅವರಲ್ಲಿರುವಂತ ಒಂದು ಬ್ಯಾಡ್ಜ್ ಇರುತ್ತೆ, ಈ ಗುಂಡುಗಳನ್ನೆಲ್ಲ ಒಂದು ಅಂತೀವಲ್ಲ ಬೆಲ್ಟ್, ಆ ಬುಲೆಟ್ಸ್ ಎಲ್ಲ ಒಂದು ಬೆಲ್ಟ್ ಅಲ್ಲಿ ಇರುತ್ತೆ. ಆ ಬೆಲ್ಟು ಮತ್ತೆ ಅವ್ರ ಹತ್ರ ಒಂದು ಗನ್ ಇರುತ್ತೆ. ಸೊ ಗನ್ನು ಆ ಬೆಲ್ಟ್ ಹಾಕೊಂಡು ಓಡ್ಬೇಕಾದ್ರೆ ಆ ಬೆಲ್ಟ್ ಬಿದ್ದೋಗುತ್ತೆ. ಆ ಬೆಲ್ಟ್ ಜಾರ್ ಬಿದ್ದಾಗ ಅದನ್ನ ಬ್ರಿಟಿಷರ್ ಕೈಗೆ ಸಿಗುತ್ತೆ. ಸಿಕ್ಕಾಗ ಅಲ್ಲಿ ನೋಡ್ತಾರೆ, ತೆಗ್ಗಿ ವೆಂಕಣ್ಣ ನಾಯಕ್ ಅಂತ ಬರ್ದಿರುತ್ತೆ. ಸೊ ಆ ಒಂದು ಬೇಸ್ ಮೇಲೆ ಬಂದು ವೆಂಕಣ್ಣನ ಕ್ಯಾಚ್ ಮಾಡಿ ಅವ್ರಿಗೆ ಸ್ವಲ್ಪ ಟಾರ್ಚರ್ ಕೊಟ್ಬಿಟ್ಟು ಬಾಯಿ ಬಿಡಿಸ್ತಾರೆ ಎಲ್ಲಿದ್ದಾರೆ ಅಂತ, ಅಥವಾ ನೀನೇ ಹಿಡಿದುಕೊಡು ಅಂತ ಹೇಳ್ತಾರೇನೋ. ಇತಿಹಾಸಕರು ಹೇಳೋದ ಹಾಗೆ, ನಮಗೂ ನೈಜ ಘಟನೆ ಗೊತ್ತಿಲ್ಲ, ಬಟ್ ಅಲ್ಲಿರೋದು ಇತಿಹಾಸಕರು, ಅಲ್ಲಿ ಸ್ಥಳೀಕರು ಹೇಳೋ ಒಂದು ಕಥೆನ ನಿಮ್ ಮುಂದೆ ತಂದಿಡ್ತಾ ಇದೀನಿ. ಆ ಒಂದು ಗಣ್ಣನ್ನ ಸಿಂಧೂರ ಲಕ್ಷ್ಮಣರಿಗೆ ಕೊಟ್ಟಿರ್ತಾರೆ ನಮ್ಮ ತೆಗ್ಗಿ ವೆಂಕಣ್ಣ ನಾಯಕ್ ಅವರು. ಸ್ನೇಹದ ಪ್ರತಿರೂಪವಾಗಿ, ಅಂದ್ರೆ ನಿಂಗೆ ಇಟ್ಕೋ, ಸೇಫ್ಟಿ ಏನಕ್ಕ ಬೇಕಾಗುತ್ತೆ ಅಂತ ಕೊಟ್ಟಿರ್ತಾರೆ. ಸೊ ಅದೊಂದು ಬೆಲ್ಟ್ ಬಿದ್ದಾಗ ಇವ್ರನ್ನ ಕಂಡು ಹಿಡಿದ್ಬಿಟ್ಟು ಗೌಡರಿಗೆ ಟಾರ್ಚರ್ ಕೊಟ್ಬಿಟ್ಟು ಒಂದು ದಿವಸ ಏನಾಗುತ್ತೆ, ಒಂದು ಫೈನ್ ಡೇ ಪ್ಲಾನ್ ಮಾಡ್ತಾರೆ. ಸಿಂಧೂರ ಲಕ್ಷ್ಮಣರನ್ನ ಬಂಧಿಸಲೇಬೇಕು, ನನ್ಗೆ ಅವ್ರಿಗೆ ಲೈವ್ ಆಗ್ಬೇಕು ಅಂತಾನೆ ಬ್ರಿಟಿಷರು ಜೀವಂತವಾಗಿ ಹಿಡಿಬೇಕು ಅವನ್ನ ಅಂತೇಳಿ ಬ್ರಿಟಿಷರು ಪ್ಲಾನ್ ಮಾಡ್ಬಿಟ್ಟು ನಮ್ಮ ಸಿಂಧೂರ ಲಕ್ಷ್ಮಣರ ಟೀಮ್ನ ಕ್ಯಾಚ್ ಮಾಡ್ಬೇಕಂತ ಪ್ಲಾನ್ ಮಾಡಿರ್ತಾರೆ. ಸೊ ಅದೇ ರೀತಿಯಾಗಿ ಪ್ಲಾನ್ ಕೂಡ ಸಕ್ಸಸ್ ಆಗುತ್ತೆ. ಅದನ್ನ ಹೇಳ್ತೀನಿ ನಿಮಗೆ. ಒಂದು ಫೈನ್ ಡೇ ಅಮಾವಾಸ್ಯೆ ದಿನ ಪೂಜೆ ನಡೀತಾ ಇರುತ್ತೆ. ನಮ್ಮ ಸಿಂಧೂರ ಲಕ್ಷ್ಮಣರಿಗೂ ಊಟ ಹೋಗ್ತಾ ಇರುತ್ತೆ. ಅದೇ ರೀತಿಯಾಗಿ ಅದೇ ದಿವಸನೇ ನಮ್ಮ ಈ ಬ್ರಿಟಿಷರು ನಮ್ಮ ತೆಗ್ಗಿ ವೆಂಕಣ್ಣ ಗೌಡರಿಗೆ ಟಾರ್ಚರ್ ಕೊಟ್ಬಿಟ್ಟು ಇವ್ರಿಗೆ ಒಪ್ಪಿಸ್ತಾರೆ. ಅವ್ರಿಗೆ ಮನ್ಸಿಲ್ದೆ ಒಪ್ಕೋತಾರೆ. ಬಟ್ ಕೆಲವೊಂದು ಮೂವಿಗಳಲ್ಲಿ ಮನೆ ಕರೆದು ಅಂತ ಹೇಳ್ತಾರೆ. ಅಲ್ಲಿರೋ ಸ್ಥಳೀಕರು ಹೇಳಿದ್ದು ನನಗೆ ಮನೆ ಕರ್ದಿಲ್ಲ, ಅವ್ರನ್ನ ಗುಡ್ಡದಲ್ಲೇ ಊಟಕ್ಕೆ ಕೂರಿಸ್ಬಿಟ್ಟು ಅಲ್ಲೇ ಶೂಟ್ಔಟ್ ಆಗಿದ್ದು ಅಂತ. ಸೊ ಗೌಡ್ರು ಏನ್ ಮಾಡ್ತಾರೆ, ತೆಗ್ಗಿ ವೆಂಕಣ್ಣ ಗೌಡ್ರು ಒಪ್ಕೋತಾರೆ ಬ್ರಿಟಿಷರ ಒಂದು ಟಾರ್ಚರ್ಗೆ. ಅವರು ಒಪ್ಕೊಂಡ್ಬಿಡ್ತಾರೆ, ಆಯ್ತು ನಾನು ಅವ್ನು ಬಂಧಿಸ್ಕೊಡ್ತೀನಿ ಅಂತ. ಸೊ ಅದೇ ರೀತಿಯಾಗಿ ಆಸ್ ಯೂಶುವಲಿ ಅವರು ಅಮಾವಾಸ್ಯೆ ದಿವಸ ಬುತ್ತಿ ಕಳಿಸ್ತಾರೆ. ಅವತ್ತು ವೆಂಕಣ್ಣ ಗೌಡ್ರು ಹೇಳ್ತಾರೆ ಊಟಕ್ಕೆ ಬನ್ನಿ ಅಂತ. 4 ಜನ ಒಂದು ಟೀಮ್ ಊಟಕ್ಕೆ ಬರುತ್ತೆ, 5 ಜನ ಒಂದು ಟೀಮ್ ಊಟಕ್ಕೆ ಬರುತ್ತೆ. ಸೊ 5 ಜನ ಕೂತಿರ್ತಾರೆ. ಇವರು ಒಂದು ಸಿಗ್ನಲ್ ಕೊಡ್ಬೇಕು ಯಾರಿಗೆ, ಬ್ರಿಟಿಷರ್ಗೆ, ನಮ್ಮ ವೆಂಕಣ್ಣ ಗೌಡ್ರು. ಆ ಸಿಗ್ನಲ್ ಏನಾಗಿರುತ್ತೆ ಅಂದ್ರೆ, ನಾನು ಯಾರ ಮುಂದೆ ಲಾಟನ್ನ 3 ಸರಿ ಇಡ್ತೀನೋ, ಲಾಟನ್ ಅಂದ್ರೆ ಗೊತ್ತು ನಿಮ್ಗೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಗೂ ಈ ಕಡೆನು ತುಂಬಾ 1990s ಅಲ್ಲಿ ಒಂದು ಲಾಟನ್ ಬರೋದು, ಬೆಂಕಿ ಹತ್ತಿದ ತಕ್ಷಣ ಗ್ಲಾಸ್ ಇರುತ್ತೆ ಮೇಲೆ ಉರಿಯೋದು. ಆ ಲಾಟನ್ನ ಆ ದೇವಿ ಟೆಂಪಲ್ ಮುಂದೆ ಊಟ ಮಾಡ್ಬೇಕಾದ್ರೆ ಬೆಟ್ಟದ ಮೇಲೆ ಇಡ್ತಾ ಹೋಗ್ತಾರೆ. 3 ಸರಿ ಇಡ್ತಾರೆ. ಸೊ ಅದೇ ದಿವಸ ಏನಾಗಿರುತ್ತೆ ಅಂದ್ರೆ, ಸಿಂಧೂರ ಲಕ್ಷ್ಮಣರ ಒಂದು ತಾಯ್ತಾ ಇರುತ್ತೆ. ಈ ಆಂಜನೇಯದು ಒಂದು ಚಿಕ್ಕ, ಅವ್ರ ಮೂಲತಃ ಆಂಜನೇಯನ್ ಭಕ್ತರು. ತುಳಸಿಗೆರೆ ಹನುಮಪ್ಪ ಅಂತ ನಮ್ಮ ಕಡೆ ಹುಬ್ಳಿ ಕಡೆ ಇದೆ. ಸೊ ಪವರ್ಫುಲ್ ದೇವಸ್ಥಾನ. ನೀವು ಯಾವತ್ತೂ ಫ್ರೀ ಇದ್ದಾಗ ಅಲ್ಲಿ ಹೋಗಿ ಆ ಒಂದು ದೇವಸ್ಥಾನಕ್ಕೆ ಹರಕೆ ಕಟ್ಟಿ ಸಿಂಧೂರ ಲಕ್ಷ್ಮಣರ ತಾಯಿ ಸಿಂಧೂರ ಲಕ್ಷ್ಮಣರಿಗೆ ಜನ್ಮವನ್ನ ಕೊಡ್ತಾರೆ. ಸೊ ಆವಾಗ ಅವ್ರಿಗೆ ಕೇಳ್ಕೊಳ್ಳೋದು ಅಷ್ಟೇ ದೇವರಿಗೆ. ಹರಕೆ ಯಾವ ರೀತಿ ಕಟ್ಟಿದ್ರು ಅಂದ್ರೆ, ಅವಾಗ ನಿಂತರ ಮಗನ್ನ ಕೊಡು, ನಿನ್ನಂತ ಅಜಾನುಬಾಹು ಮಗನ್ನ ನನಗೆ ಕೊಡು ಅಂತ ಹೇಳಿ ಹೇಳ್ತಾ ಇದ್ರೆ ಕೂದಲೆಲ್ಲ ನಿಂತ್ಕೊಂಡ್ಬಿಡುತ್ತೆ.
ಅಂತಹ ಅಜಾನಭಾವ ವ್ಯಕ್ತಿಯನ್ನ ನನಗೆ ಕೊಡು, ನನ್ನ ಮಗನಾಗಿ ಪ್ರಸಾದಿಸು ಅಂತ ಹೇಳಿದಾಗ ಆಂಜನೇಯ ಸ್ವಾಮಿ ಅದೇ ರೀತಿಯಾಗಿ, ಅಷ್ಟೊಂದು ಪವರ್ಫುಲ್ ದೇವಸ್ಥಾನ ಅದು, ಅದೇ ರೀತಿಯಾಗಿ ಒಂದು ಮಗುವನ್ನ ಪ್ರಸಾದ ನೀಡ್ತಾರೆ, ಅವರೇ ಸಿಂಧೂರ ಲಕ್ಷ್ಮಣರು. ಸೊ ಅಂತ ಒಂದು ಅಜಾನಬಾಹು ಅಂದ್ರೆ ಅವ್ರು ನೆಗಿತಾರೆ, 10 ಅಡಿ ಗೋಡೆಯನ್ನ ನೆಗಿತಾರೆ. ಆಮೇಲೆ 5ರಿಂದ 10 ಜನರು ಒಂದೇ ಸರಿ ಹೊಡಿತಾರೆ ಅಂದ್ರೆ ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಪವರ್ಫುಲ್. ಹಾಗೂ 1 ಕ್ವಿಂಟಾಲ್ ಡ್ರೈ ಫ್ರೂಟ್ಸ್ ಚೀಲನ ಹೊತ್ಕೊಂಡು 5 ಕಿಲೋಮೀಟರ್ ಓಡ್ತಾರೆ ಅಂದ್ರೆ ಯೋಚನೆ ಮಾಡಿ ವೀಕ್ಷಕರೇ, ಅವ್ರ ತಾಕತ್ ಯಾವ ರೀತಿಯಾಗಿತ್ತು ಅಂತ. ಸೊ ಕತೆಗೆ ಬರೋಣ. ಯಾವಾಗ ತೆಗ್ಗಿ ವೆಂಕನಗೌಡರು ಕಮಿಟ್ ಆಗ್ತಾರೆ ಬ್ರಿಟಿಷರ್ಗೆ, ನಾನು ಅವ್ರನ್ನ ಬಂಧಿಸಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಸೊ ಅದೇ ರೀತಿಯಾಗಿ ಆ ಒಂದು ಸಿಗ್ನಲ್ನ ಕೊಡ್ತಾರೆ, ಊಟಕ್ಕೆಲ್ಲ ಕೂತಿರ್ತಾರೆ ಅಮಾವಾಸ್ಯೆ ದಿವಸ. ಆ ಒಂದು ತಾಯ್ತ ಮಿಸ್ ಆಗಿರುತ್ತೆ ಅವತ್ತಿನ ದಿವಸನೇ ನಮ್ಮ ಸಿಂಧೂರ ಲಕ್ಷ್ಮಣರಿಗೆ. ಅವ್ರಿಗೆ ಯಾಕೋ ಮನ್ಸಲ್ಲಿ ತಳಮಳ, ಅವ್ರ ಅಳಿಯರ್ಗೆ ಹೇಳ್ತಾರೆ, ಆ ಟೀಮ್ಗೆ ನನ್ನ ತಾಯಿ ಕಟ್ಟಿರೋ ತಾಯ್ತ ಒಂದು ಡಾಲರ್ ಮಿಸ್ ಆಗಿದೆ ಆಂಜನೇಯಂದು, ಯಾಕೋ ಇವತ್ತು ಟೈಮ್ ಸರಿ ಇಲ್ಲ ಅಂತ ಅವ್ರಿಗೆ ಅನ್ಸುತ್ತೆ. ಬಟ್ ಊಟಕ್ಕೆ ಕೂತಂತಹ ವ್ಯಕ್ತಿ ಎದ್ದೇಳಲ್ಲ. ಕಾರಣ ಇಷ್ಟೇ, ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯನ ಹಾಗೆ, ಹಾಗೂ ಇಲ್ಲೂ ಕೂಡ ಆಚರಿಸ್ತಾರೆ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕದಲ್ಲಿ. ಒಂದು ಗೊತ್ತಿರೋ ಒಂದು ಸಾಂಪ್ರದಾಯಿಕ ಫ್ಯಾಮಿಲಿಗಳಲ್ಲಿ ಊಟಕ್ಕೆ ಒಂದ್ಸರಿ ವ್ಯಕ್ತಿ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೆ ಎದ್ದೇಳಲ್ಲ, ಅಂಟಿಲ್ ಅನ್ಲೆಸ್ ಊಟ ಮುಗಿಯೋವರೆಗೂ. ಸೊ ಆ ರೀತಿಯ ಒಂದು ಸಂಪ್ರದಾಯ ಇವತ್ತಿಗೂ ಕೂಡ ಇದೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ. ಅದೇ ರೀತಿ ಊಟಕ್ಕೆ ಕೂತಂತ ವ್ಯಕ್ತಿ ಹೇಳಲ್ಲ, ಅವ್ರಿಗೆ ಅನ್ಸುತ್ತೆ ಏನೋ ಮಿಸ್ ಹೊಡಿತಿದೆ ಅಂತ, ಬಟ್ ಎದ್ದೇಳಲ್ಲ. ಅದೇ ರೀತಿಯಾಗಿ ವೆಂಕನಗೌಡರು ಒಂದು ಸಪ್ಪೆ ಮೋರೆ ಇಟ್ಕೊಂಡ್ ಬಂದಿರ್ತಾರೆ. ಅಲ್ಲೇ ಡೌಟ್ ಬರುತ್ತೆ ನಮ್ಮ ಸಿಂಧೂರ ಲಕ್ಷ್ಮಣರಿಗೆ, ಯಾಕೆ ಗೌಡ್ರೆ ಏನಾಗಿದೆ, ಏನಾರು ಕಷ್ಟನ, ಏನಾರು ತೊಂದರೆ ಏನೋ, ಅಥವಾ ನಿಮ್ಗೆ ಏನಾರ ಟಾರ್ಚರ್ ಇದೆಯಾ ಬ್ರಿಟಿಷ್ ಕಡೆಯಿಂದ ಹೇಳಿ. ಹಂಗೂ ಕೇಳ್ತಾರೆ, ನಿಮ್ಗೆ ಏನಾರು ನಾನು ಹಿಡಿದು ಕೊಡ್ಬೇಕು ಅಂತ ನಿಮ್ಗೆ ಏನಾರು ಅಪ್ಪಣೆ ಆಗಿದೆ ಅಥವಾ ಟಾರ್ಚರ್ ಮಾಡ್ತಿದ್ದಾರೆ ಹೇಳಿ, ನಾನೇ ಬಂದು ಶರಣಾಗ್ತೀನಿ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅವ್ರ ಮನಸ್ಸನ್ನ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಬಟ್ ಊಟ ಬಿಟ್ಟು ಎದ್ದು ಹೋಗೋದು ಅವ್ರಿಗೆ ಅದು ಸಭ್ಯವಲ್ಲ ಅಂತ ಊಟ ಮಾಡ್ತಿರ್ತಾರೆ ಅವ್ರು. ಯಾಕಂದ್ರೆ ಅವ್ರ ತಾಯಿ ಒಂದು ಮಾತು ಹೇಳಿರ್ತಾರೆ, ಯಾವುದೇ ಕಾರಣಕ್ಕೂ ಊಟ ಮಾಡ್ಬೇಕಾದ್ರೆ ಎದ್ದೇಳ್ಬಾರ್ದು ಮಗನೇ ಅಂತ. ಸೊ ಅದನ್ನ ಪಾಲಿಸ್ತಾರೆ ಅವರು, ಅದನ್ನ ಪಾಲಿಸ್ತಾರೆ. ಬಟ್ ಕೊನೆಗೆ ಅದೇ ಮುಳುವಾಗುತ್ತೆ ಅವ್ರಿಗೆ. ಅದ್ ಹೇಳ್ತಾ ಹೋಗ್ತೀನಿ. ಸೊ ಊಟ ಸ್ಟಾರ್ಟ್ ಆಗುತ್ತೆ, ಬುತ್ತಿ ಬರುತ್ತೆ, ಆಸ್ ಯೂಶುವಲ್ ಊಟ ಮಾಡ್ತಿರ್ತಾರೆ. ಗೌಡ ಒಂದ್ಸರಿ ಆ ಕಡೆಯಿಂದ ಹೋಗಿ ಈ ಕಡೆ ಬರ್ತಾರೆ, ಒಂದ್ ಕಡೆ ಇಡ್ತಾನೆ, ಮತ್ತೆ ಈ ಕಡೆಯಿಂದ ಬಂದು ಮತ್ತೆ 2-3 ಸರಿ ಇಟ್ಟ ತಕ್ಷಣನೇ ಇಮ್ಮಿಡಿಯೇಟ್ಲಿ ಫೈರಿಂಗ್ ಆಗುತ್ತೆ. ಸೊ ಫೈರಿಂಗ್ ಆಗಿದ್ದು ಸೀದಾ ಅವ್ರಿಗೆ ಟಾರ್ಗೆಟ್ ಮಾಡಿದೆ ಸಿಂಧೂರ ಲಕ್ಷ್ಮಣ. ಅಲ್ಲಿರೋ 4 ಜನಕ್ಕಲ್ಲ, ಟಾರ್ಗೆಟ್ ಮಾಡಿದೆ ಲೀಡರ್ನ. ಸೊ ಸಿಂಧೂರ ಲಕ್ಷ್ಮಣ ನೋಡ್ಬಿಟ್ರೆ ಈ 4 ಜನ ಸುಮ್ಮನಾಗ್ತಾರೆ, ತೆಪ್ಪಗಾಗ್ತಾರೆ ಅಂತ. ಸೊ ಟಾರ್ಗೆಟ್ ಮಾಡಿ ಅವ್ರಿಗೆ ಫೈರಿಂಗ್ ಮಾಡ್ಲಾಗುತ್ತೆ. ಸೊ ಫೈರಿಂಗ್ ಆದ ತಕ್ಷಣ ಅವರು ಮೋಸ ಆಯ್ತು ಅಂತೇಳಿ ಕೂಗ್ಬಿಟ್ಟು ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರು ಬ್ರಿಟಿಷರ್ ಫೈರ್ ಆಲ್ರೆಡಿ ಗುಡ್ ಬಿದ್ದಿರ್ತವೆ. ಅವರು ಅಷ್ಟೇ, ಅಲ್ಲಿರೋ 4 ಜನ, ಇಲ್ಲ ಮಾಮ ನಾನು ನಿಮ್ಗೆ ಕಾಪಾಡ್ತೀನಿ ಮಾವ, ನೀವು ಬನ್ನಿ ಅಂತೇಳಿ ಹೊತ್ಕೊಂಡಾಗ, ಇಲ್ಲ ನೀವು ಸ್ವಲ್ಪ ದೂರ ಹೊತ್ಕೊಂಡು ಹೋಗ್ತಾರೆ. ಬ್ಲಡ್ ಸುರಿತಾ ಇರುತ್ತೆ, ಅವ್ರನ್ನ ತಪ್ಪಿಸ್ಬೇಕು, ಹೇಗಾದ್ರೂ ಮಾಡಿ ಸೇವ್ ಮಾಡ್ಬೇಕು ಅಂತ ಸಂಗಡಿಗರೆಲ್ಲ ಹೆಲ್ಪ್ ಮಾಡಕ್ ಹೋಗ್ತಾರೆ. ಬಟ್ ಅವರ ದುರಾದೃಷ್ಟ, ಅವತ್ತಿಗೆ ವಿಧಿ ಕೂಡ ತನ್ನ ವಿಧಿ ಆಟದ ಒಂದು ಚಾಳಿನ ತೋರಿಸಿರುತ್ತೆ. ಸೊ ಆವಾಗ ಏನಾಗುತ್ತೆ, ಆ ಬ್ಲಡ್ ಸೋರ್ತಾ ಹೋಗುತ್ತೆ, ಅವ್ರಿಗೆ ಬ್ಲಡ್ ತುಂಬಾ ಬ್ಲೀಡ್ ಆಗುತ್ತೆ, ತುಂಬಾ ಬುಲೆಟ್ಸ್ ಬಿದ್ದಿರ್ತವೆ. ಅವಾಗ ಏನ್ ಹೇಳ್ತಾರೆ ಸಿಂಧೂರ ಲಕ್ಷ್ಮಣರು, ನನಗ್ ಬುಲೆಟ್ಸ್ ಬಿದ್ದಿದೆ, ನೀವು ನನ್ನ ಜೊತೆ ಸಿಗಾಕೊಂಡ್ಬಿಟ್ಟು ನೀವು ಸಾಯ್ಬೇಡಿ, ನೀವು ಹೋಗಿ ನಾನು ಇವ್ರನ್ನ ನೋಡ್ಕೋತೀನಿ, ಈ ಮೋಸ ಹೆಂಗಾಗಿದೆ ಅಂತ ಫೈಂಡ್ ಔಟ್ ಮಾಡಿ ಅವ್ರಿಗೆಲ್ಲ ಫನಿಶ್ ಮಾಡಿ ಅಂತ ಹೇಳ್ತಾನೆ. 4 ಜನಕ್ಕೆ ಹೇಳ್ತಾರೆ ಸಿಂಧೂರ ಲಕ್ಷ್ಮಣರು. ಸೊ ಫೋರ್ಸ್ಫುಲಿ, ತುಂಬಾ ಒತ್ತಾಯದ ಮೇರೆಗೆ ಆ 4 ಜನ ಅವ್ರ ಮಾವ ಅಂತ ಮಾವನೇ ಅವರು, ಇಬ್ಬರಿಗೆ ಮಾವ ಆಗ್ಬೇಕು ಸಿಂಧೂರ ಲಕ್ಷ್ಮಣರು, ಇನ್ನಿಬ್ಬರು ಆಪ್ತ ಸ್ನೇಹಿತರು ಬೇಜಾರಲ್ಲಿ ಬಿಟ್ಟೋಗ್ತಾರೆ. ಸರಿ ಆಯ್ತು ಅಂತ ಅಂದ್ರೆ ಅವ್ರು ತಪ್ಸ್ಕೊಳಕ್ ಇವರೇ ಆರ್ಡರ್ ಮಾಡ್ತಾರೆ, ನಾನು ಆಜ್ಞೆ ಪಾಲಿಸಿ ಅಂತ ಹೇಳಿದ್ರೆ ಓಡ್ತಾರೆ. ಅಂದ್ರೆ ಸಾವಲ್ಲೂ ಸಾರ್ಥಕತೆ ಮೆರೆಯೋದಂದ್ರೂ ಇದೆ. ಅಂತ ಸಾವಿನಿದ್ರಲ್ಲೂ ಅವ್ರನ್ನ ಸೇವ್ ಮಾಡ್ತಾರೆ, ನೀವು ಹೋಗಿ ನಾನು ನೋಡ್ಕೋತೀನಿ ಅಂತ. ಸೊ ಬ್ರಿಟಿಷ್ ಶೂಟ್ ಮಾಡ್ತಾರೆ. ನಮ್ಮ ಸಿಂಧೂರ ಲಕ್ಷ್ಮಣರು ಸಾಕಷ್ಟು ಆಟ ಆಡಿಸ್ತಾರೆ ಬ್ರಿಟಿಷರ್ಗೆ, ಅಷ್ಟಿಷ್ಟು ಆಟ ಆಡಿಸಿಲ್ಲ. ಅಂತ ಟೈಮಲ್ಲೂ ಅವ್ರಿಗೆ ಓಡಕ್ ಆಗದೆ ಇದ್ದಾಗಲೂ ಕಾಲಿಗೆ ಗುಂಡೇಟು ಬೀಳ್ತವೆ, ಕೈಗೆ ಬೀಳುತ್ತೆ, ಕೊನೆ ಗುಂಡೇಟ್ಗಳು ಎದೆಗೆ ಬೀಳುತ್ತೆ. ಸೊ ಒಂದು ಫೋಟೋನ ತೋರಿಸ್ತೀನಿ ನಿಮ್ಗೆ. ಆ ಎದೆಯಲ್ಲಿ ಇಲ್ಲಿ ಗುಂಡೇಟ್ ಬಿದ್ದಿರ್ತಾರೆ, ಬ್ಲೀಡಿಂಗ್ ಆಗ್ತಿರೋದು ಒರಿಜಿನಲ್ ಫೋಟೋ. ಅವತ್ತಿನ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಕ್ ಮುಂಚೆ ಆ ಪ್ರಕರಣ ನಡೆದಾಗ ಬ್ರಿಟಿಷರ್ ಕ್ಯಾಪ್ಚರ್ ಮಾಡಿದಂತ ಫೋಟೋ. ಈಗ ವೆಂಕಣ್ಣ ನಾಯಕ, ಈಗೇನ್ ಗೌಡ್ರ ಅಂತ ಕರಿತೀವಿ, ಅವ್ರ ಮನೇಲಿ ಇತ್ತು, ಅದನ್ನ ನಾನು ಕ್ಯಾಪ್ಚರ್ ಮಾಡಿ ತೋರಿಸಿದೀನಿ ವೀಕ್ಷಕರೇ. ಸೊ ಶೂಟ್ ಔಟ್ ಆದಾಗ ನಮ್ಮ ಸಿಂಧೂರ ಲಕ್ಷ್ಮಣರು ಒಂದು ಹಸುವನ್ನ ನೀಗ್ತಾರೆ. ಆ ಹಸು ನೀಗ್ದಂತ ಜಾಗ ಅಲ್ಲೇ ಇದೆ, ನಮ್ಮ ಕಪ್ಪರದ ಪಡಿಯಮ್ಮ ದೇವಸ್ಥಾನದ ಪಕ್ಕದಲ್ಲೇ ಆಂಜನೇಯ ಇದ್ದಾನೆ. ಆಂಜನೇಯ ಪಕ್ಕದಲ್ಲೇ ನಮ್ಮ ಸಿಂಧೂರ ಲಕ್ಷ್ಮಣರು ಹಸು ನೀಗಿದಂತ ಜಾಗವನ್ನು ಇವತ್ತಿಗೂ ಕೂಡ ಅಲ್ಲಿರುವಂತ ಅವರ ಭಕ್ತರು, ಅವರ ಅಭಿಮಾನಿಗಳು ಸೇಫ್ ಮಾಡಿದ್ದಾರೆ. ಒಂದು ರೂಮನ್ನ ಕಟ್ಟಿ ಇವತ್ತಿಗೂ ಆ ಒಂದು ರೂಮಲ್ಲಿ ಜ್ಯೋತಿಯನ್ನ ಬೆಳಗಿಸ್ತಾರೆ. ಆ ಜ್ಯೋತಿ ಇವತ್ತಿಗೂ ಉರಿತಾ ಇರುತ್ತೆ. ಸೊ ಆ ಒಂದು ಜಾಗವನ್ನ ಸಿಂಧೂರ ಲಕ್ಷ್ಮಣರು ಪ್ರಾಣ ತ್ಯಾಗ ಮಾಡಿದಂತ ಜಾಗ ಅಂತ ಹೇಳಿ ಅದನ್ನ ಸಂರಕ್ಷಿಸಲಾಗಿದೆ. ಸೊ ಈ ರೀತಿಯಾಗಿ ನಮ್ಮ ಸಿಂಧೂರ ಲಕ್ಷ್ಮಣರು ಹಸು ನೀಗ್ತಾರೆ. ಸೊ ಬ್ರಿಟಿಷರು ಇವ್ರಿಗೆ ಏನಂತ ಹೆಸರಿಟ್ಟಿರ್ತಾರೆ ಅಂದ್ರೆ ಕರ್ನಾಟಕದ ರಾಬಿನ್ ಹುಡ್ ಅಂತಾನೆ ಕರೀತಾರೆ.
ಸೊ ಅವ್ರಿಗೆ ಭಯ ಎದುರುಗಡೆ ಬರಕ್ಕೆ, ಅಷ್ಟೊಂದು ಪರಾಕ್ರಮಿ ಆದಂತ ಸಿಂಧೂರ್ ಲಕ್ಷ್ಮಣರು. ಸೊ ಅವ್ರಿಗೆ ಕರ್ನಾಟಕದ ರಾಬಿನ್ ಹುಡ್ ಅಂತಾನು ಕರೀತಾರೆ. ಸೊ ಎಷ್ಟು ಖುಷಿ ಆಗುತ್ತೆ ವೀಕ್ಷಕರಿಗೆ ಇದೆಲ್ಲ ಕೇಳಕ್ಕೆ. ಸೊ ಅದೇ ರೀತಿಯಾಗಿ ಅವರು ಬಡವರ, ಇವಾಗೂ ಕೂಡ ನಾನು ಮಾತಾಡ್ಸ್ಬೇಕಾದ್ರೆ ಅಲ್ಲಿ ಎಷ್ಟೋ ಜನರಿಗೆ ಆ ಬಡವರ ಬಾಯಲ್ಲಿ ಇದ್ದಂತ ಅದಾಗಿದ್ದು 1922 ಅಲ್ಲಿ. ಸೊ ಸರಿ ಸಾಮಾನ್ಯವಾಗಿ ಅದು ಇವಾಗ 100 ವರ್ಷ ಆಗಕ್ ಬಂತು. ಅಷ್ಟಾದರೂ ಇನ್ನೂ ಬಡವರ ಬಾಯಲ್ಲಿ ಅವರ ಹೆಸರು ಅಳಿಸಿಲ್ಲ. ಎಲ್ಲಿ ನೋಡಿದ ಪೋಸ್ಟರ್ಗಳು, ಪ್ರತಿಮೆಗಳು, ಆ ಒಂದು ಅಭಿಮಾನ ಹಾಗೆ ಕಾಣಿಸ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಇವಾಗೂ ಅಷ್ಟೇ ಆ ಫೋಟೋಗಳನ್ನ ಎಡಿಟ್ ಮಾಡಿ ಬಿಡ್ತಾ ಇದ್ರೆ ಎಲ್ಲಿ ಇವತ್ತಿಗೂ ಜೀವಂತವಾಗಿದ್ದಾರೆ ನಮ್ಗೆಲ್ಲರ ಮಧ್ಯೆ ನಮ್ಮ ಸಿಂಧೂರ್ ಲಕ್ಷ್ಮಣರು, ಸಂಗೊಳ್ಳಿ ರಾಯಣ್ಣನ ತರ ಅಂತ ಅನ್ಸುತ್ತೆ. ಸೊ ಇಲ್ಲಿ ಸಂಗೊಳ್ಳಿ ರಾಯಣ್ಣರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರು ಒಬ್ರು ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅವರಾದ ಮೇಲೆ ಬಂದಂತಹ ಪರಾಕ್ರಮಿ ಕ್ರಾಂತಿವೀರ ಸಿಂಧೂರ್ ಲಕ್ಷ್ಮಣ ಅಂತಾನೆ ಕರೀತಾರೆ. ಸೊ ವೀಕ್ಷಕರು, ಇದಾದ್ಮೇಲೆ ನಾವು ಅಲ್ಲಿರುವಂತಹ ಒಂದು ಜಾಗವನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಈಗೇನ್ ನೀವು ನೋಡ್ತಾ ಇದ್ದೀರಾ ಅದು ಕಪ್ಪರದ ಪಡಿಯಮ್ಮ ದೇವಸ್ಥಾನ. ಸೊ ಅಲ್ಲಿರುವಂತ ಈ ಸಿನಾರಿಯೋ ಎಲ್ಲ ತೋರಿಸ್ತೀನಿ. ನಾನು ಅಲ್ಲಿ ನಿಂತ್ಕೊಂಡಾಗ ನನಗೆ ಎದೆ ಜಲ್ ಅಂತದೆ. ಸೊ ವೀಕ್ಷಕರೇ, ನಾವ್ ಇವಾಗ ಇರೋದು ಕಪ್ಪರದ ಪಡಿಯಮ್ಮ ದೇವಸ್ಥಾನ ಅಂತ. ಇದು ಸಿಂಧೂರ್ ಲಕ್ಷ್ಮಣ ಅವರು ಇಲ್ಲಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಬ್ರಿಟಿಷರ ಒಂದು ಗುಂಡೇಟಿಗೆ ಇಲ್ಲಿ ಬಲಿ ಆಗ್ತಾರೆ. ಅದು ಯಾವಾಗಂದ್ರೆ ಅಮಾವಾಸ್ಯೆ ದಿವಸನೇ ಅವರು ಬಲಿಯಾಗಿದ್ದು, ಪ್ರಾಣ ತ್ಯಾಗ ಮಾಡಿದ್ದು. ಅಮಾವಾಸ್ಯೆ ದಿವಸ ಈ ದೇವಿಗೆ ಪೂಜೆ ಎಲ್ಲ ಪುನಸ್ಕಾರ ಆಗಿ ನೈವೇದ್ಯ ಎಲ್ಲ ಬರುತ್ತೆ. ಆ ನೈವೇದ್ಯ ಗೌಡ್ರ ಮನೆಯಿಂದ ಬಂದಿತ್ತು. ಸೊ ಅದನ್ನ ಇಲ್ಲಿ ಊಟ ಮಾಡ್ಬೇಕಾದ್ರೆ ಬ್ರಿಟಿಷರು ಅವ್ರಿಗೆ ಶೂಟ್ ಔಟ್ ಮಾಡ್ತಾರೆ. ಅವ್ರು ಪ್ರಾಣ ತ್ಯಾಗ ಮಾಡಿದ ಸ್ಥಳನೂ ಇಲ್ಲೇ ಇದೆ. ಇದೇ ಕಪ್ಪರದ ಪಡಿಯಮ್ಮ ಅಂತ. ಈ ದೇವಿಗೆ ಅವರು ಮಹಾನ್ ಭಕ್ತರಾಗಿದ್ರು ಸಿಂಧೂರ್ ಲಕ್ಷ್ಮಣರು. ಬನ್ನಿ ತೋರಿಸ್ತೀನಿ ವೀಕ್ಷಕರೇ. ದೊಡ್ಡ ಬೆಟ್ಟಾಗಿ ಗುಡ್ಡ ಅರಣ್ಯ, ಇವಾಗಲೂ ಯಾರೂ ಇಲ್ಲ, ಮೇಲೆ ಹತ್ತಷ್ಟು ಸುಸ್ತಾಯಿತು. ಸೊ ಇನ್ನು ಅವಾಗ ಹೆಂಗಿರಬಾರ್ದು. ಸೊ ಬನ್ನಿ ವೀಕ್ಷಕರೇ ತೋರಿಸ್ತೀನಿ. ಪ್ರಶಾಂತವಾಗಿದೆ. ಎಲ್ಲಿಂದ ಯಾವ ಬೇಕಾದ್ರೆ, ಯಾವ ಪ್ರಾಣಿ ಬೇಕಾದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು. ಧೈರ್ಯದಿಂದ ಇದ್ದೀವಿ. ಸೊ ಇದೆ ಕಪ್ಪರದ ಪಡಿಯಮ್ಮ ಅಂತ. ಸಿಂಧೂರ್ ಲಕ್ಷ್ಮಣ ಅವರು ಪೂಜೆ ಮಾಡಿದಂಥ ಜಾಗ. ಈ ದೇವಿಗೆ ತುಂಬಾ ನಡ್ಕೋತಿದ್ರು ಸಿಂಧೂರ್ ಲಕ್ಷ್ಮಣ ಅವರು. ಸೊ ಅವರ ಒಂದು ಗೆಳೆಯರ ಬಳಗ ಇತ್ತು, ಅವ್ರ ಜೊತೆ ಟೀಮ್ ಏನಿತ್ತು ಆ ಟೀಮ್ ಇಲ್ಲೇ ಬಿಡಾರನ್ನ ಬಿಡ್ತಿತ್ತು. ಇದು ಸೇಫೆಸ್ಟ್ ಜಾಗ ಅಂತ ಅವರು ಇಲ್ಲೇ ಉಳ್ಕೋತಿದ್ರು. ಸೊ ಯಾರೋ ಹಿಂಟ್ ಕೊಟ್ಟಿರ್ತಾರೆ ಗೌಡ್ರ ಕಡೆಯಿಂದನೂ ಯಾರ ಕಡೆಯಿಂದನೂ. ಸೊ ಅವಾಗ ಬ್ರಿಟಿಷರು ಅಟ್ಯಾಕ್ ಮಾಡಿರ್ತಾರೆ. ಸೊ ಇದೇ ಜಾಗದಲ್ಲಿ ಅವ್ರು ಊಟ ಮಾಡ್ತಿರ್ತಾರೆ. ಇದೇ ಜಾಗದಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾರೆ. ಸೊ ಹೋಗಿ ತೋರಿಸ್ತೀನಿ ನಿಮಗೆ ಸಮಾಧಿ ಸ್ಥಳವನ್ನು, ಬನ್ನಿ. ಸೊ ಇದೇ ಕಪ್ಪರದ ಪಡಿಯಮ್ಮ ದೇವಿ. ಪಡಿಯಮ್ಮ ದೇವಿ ಇಲ್ಲಿದೆ. ನಾಗರದಾಳ ಊರಿನ ಹೆಸರು. ಇಲ್ಲಿ ತೋರ್ಸಪ್ಪ. ಸೊ ಇಲ್ಲೊಂದು ಆಂಜನೇಯ ಸ್ವಾಮಿ ಇದೆ, ತುಂಬಾ ಹಳೆ ಆಂಜನೇಯ ಸ್ವಾಮಿ. ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಇದ್ದಾರೆ, ತುಂಬಾ ಹಳೆಯ ಆಂಜನೇಯ ಸ್ವಾಮಿ. ಸೊ ಇಲ್ಲಿ ಇವಾಗ ಇಂಪಾರ್ಟೆಂಟ್ ಒಂದು ಜಾಗನ ತೋರ್ಸಕ್ ಕೊಡ್ತಾ ಇದ್ದೀನಿ. ಇಲ್ಲಿಗೆ ಬಂದಿದ್ದ ಕಾರಣನೇ ಸಿಂಧೂರ್ ಲಕ್ಷ್ಮಣ ಅವರ ಅಂತ್ಯವಾದ ಸ್ಥಳ, ಅವರ ಪ್ರಾಣ ತ್ಯಾಗವಾದಂಥ ಸ್ಥಳ ಹಾಗೂ ಕೊನೆ ಗಳಿಗೆಯ ಸ್ಥಳ ಇಲ್ಲೇ ಇದೆ. ನಾನು ನಿಮ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ವೀಕ್ಷಕರ, ಬನ್ನಿ. ನಾನು ಇದಕ್ಕೋಸ್ಕರನೇ ಬೆಂಗಳೂರಿಂದ ಬಂದು ವಿಡಿಯೋ ಮಾಡ್ತಾ ಇರೋದು. ಸೊ ಅವ್ರ ದಿನನಿತ್ಯ ಕಾರ್ಯಕ್ರಮಗಳೆಲ್ಲ ಇಲ್ಲೇ ಆಗ್ತಿದ್ದು. ಇದು ವೀರ ಸಿಂಧೂರ ಲಕ್ಷ್ಮಣ ರವರು ಪ್ರಾಣ ತ್ಯಾಗ ಮಾಡಿದ ಸ್ಥಳ. 1898 ಇಂದ 1922 ವರೆಗೂ ಅವರು ಬದುಕಿರ್ತಾರೆ. ಸೊ ಬದುಕಿರುವಷ್ಟು ದಿನವೂ ಬಡ ಬಗ್ಗರಿಗೆ ಅವ್ರು ಸಹಾಯಕರಾಗಿರ್ತಾರೆ ಹಾಗೂ ಶ್ರೀಮಂತರಿಗೆ ಸಿಂಹ ಸ್ವಪ್ನವಾಗಿ ಕಾಡಿರ್ತಾರೆ, ಬ್ರಿಟಿಷರಿಗೂ ಕೂಡ. ಸೊ ಇದನ್ನ ಸಹಿಸಲಾರದೆ ಬ್ರಿಟಿಷರು ಒಂದು ಎನ್ಕೌಂಟರ್ ಮಾಡ್ತಾರೆ. ಸೊ ಎನ್ಕೌಂಟರ್ ಮಾಡಿದ ಜಾಗ ಇದೆ ಇಲ್ಲಿ. ಸಿಂಧೂರ್ ಲಕ್ಷ್ಮಣ ಅವರು ಪ್ರಾಣ ತ್ಯಾಗ ಮಾಡಿದ ಜಾಗ ಇದೆ. ಒಳಗಡೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ವೀಕ್ಷಕರ. ಸೊ ಇದೇ ನೋಡಿ ವೀಕ್ಷಕರೇ, ಸಿಂಧೂರ್ ಲಕ್ಷ್ಮಣರವರು ಕೊನೆ ಗಳಿಗೆಯನ್ನ ಪ್ರಾಣ ತ್ಯಾಗ ಮಾಡಿದ್ದು. ಇದೇ ಜಾಗದಲ್ಲಿ ಅವರ ಒಂದು ಬಾಡಿ ಇರುತ್ತೆ. ಅದನ್ನು ನೀಟಾಗಿ ಸುರಕ್ಷಿತವಾಗಿ ಮಾಡಿದ್ದಾರೆ, ಕಾಯ್ದಿರಿಸ್ಕೊಂಡಿದ್ದಾರೆ. ಸೊ ಈ ಜಾಗದಲ್ಲಿ ಅವರು ಕೊನೆಯ ಒಂದು ಶೂಟ್ ಆದ ತಕ್ಷಣ ಆ ಬಾಡಿ ಇಲ್ಲೇ ಇರುತ್ತೆ, ಇಲ್ಲೇ ಕೂತ್ಕೊಂಡಿರ್ತಾರೆ. ನಿಮಗೆ ನೋಡ್ಬೋದು, ನೀವು ಇಲ್ಲೆಲ್ಲ ದೇವಸ್ಥಾನ ಮಾಡಿ ಅವ್ರ ಜಾಗವನ್ನು ಪೂಜೆ ಮಾಡಿದ್ದಾರೆ. ಸೊ ಇಲ್ಲಿ ವೀಕ್ಷಕರೇ ಸಮಾಧಿ ಪ್ರಾಣ ತ್ಯಾಗ ಮಾಡಿದ ಸ್ಥಳ ಅಂತ ಬರೆದಿದ್ದಾರೆ. ಸಿಂಧೂರ್ ಲಕ್ಷ್ಮಣ ಅವರ ಪ್ರಾಣ ತ್ಯಾಗ ಮಾಡಿದ ಸ್ಥಳ.
ಹಾಗೂ ಇದು ಬೆಟ್ಟದ ಕೆಳಗಡೆ ದೇವಿ ಇದ್ದಾಳೆ, ಪಡಿಯಮ್ಮ ದೇವಿ ಅಂತ, ತುಂಬಾ ಸತ್ಯವಾದ ದೇವಿ ಅಂತ ಹೇಳ್ತಾರೆ ಇಲ್ಲಿರೋ ಸ್ಥಳೀಯರು. ಹಾಗೂ ಸಿಂಧೂರು ಲಕ್ಷ್ಮಣರು ತುಂಬಾ ನಂಬಿದ್ದಂತ ದೇವತೆ. ಸೊ ಇಲ್ಲಿಂದ ಅವರು ತೆಗ್ಗಿಗೆ ಹೋಗ್ತಾರೆ. ತೆಗ್ಗಿಗೆ ಹೋದಾಗ ಯಾರೋ ಒಂದು ಮೋಸದ ಆಟಕ್ಕೆ ಅವ್ರು ಬಲಿ ಆಗ್ತಾರೆ. ಸೊ ಇಲ್ಲಿಗೆ ಊಟಕ್ಕೆ ಬಂದಾಗ ಸೊ ಇಲ್ಲಿ ಊಟ ಮಾಡ್ಬೇಕಾದ್ರೆ ಶೂಟ್ ಔಟ್ ಆಗುತ್ತೆ. ಈ ಜಾಗದಲ್ಲಿ ಅವರ ಒಂದು ಪ್ರಾಣತ್ಯಾಗ ಆಗುತ್ತೆ. ಸೊ ಬನ್ನಿ ವೀಕ್ಷಕರೇ, ನೆಕ್ಸ್ಟ್ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಸಿಂಧೂರು ಲಕ್ಷ್ಮಣರವರ ಸಮಾಧಿ ಜಾಗಕ್ಕೆ. ಆ ಸಮಾಧಿ ಕೂಡ ತುಂಬಾ ದೂರ ಇಲ್ಲ, ಇಲ್ಲೇ ಇದೆ, ಬೀಳಿಗೆ ಸರ್ಕಲ್ ಅಲ್ಲಿ ಅವ್ರ ಸಮಾಧಿ ಇದೆ. ಸೊ ಬನ್ನಿ ವೀಕ್ಷಕರೇ, ನಾನು ನಿಮ್ಗೆ ಇವತ್ತು ಸಿಂಧೂರು ಲಕ್ಷ್ಮಣರವರ ಸಮಾಧಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ರೇರ್ ವಿಡಿಯೋ, ಮುಂದೆ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡೋಂಥ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತೇಳಿ. ನೀವು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ನಾನು ಹೆಚ್ಚಿನ ವಿಡಿಯೋಗಳನ್ನ ಮಾಡೋಕ್ಕೆ ನನಗೂ ಇಂಟ್ರೆಸ್ಟ್ ಇರುತ್ತೆ. ಸೊ ಬನ್ನಿ ವೀಕ್ಷಕರೇ, ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಸಿಂಧೂರು ಲಕ್ಷ್ಮಣರವರ ಒಂದು ಸಮಾಧಿ ಸ್ಥಳಕ್ಕೆ.